ನಮಸ್ಕಾರ ಶುಂಠ್ರಿ ಸತ್ಯನಾರಾಯಣ ಭಟ್ರೆ. ನಮಸ್ಕಾರಗಳು. ಯಕ್ಷಗಾನದಲ್ಲಿ ಹಲವು ದಶಕಗಳ ಕಾಲ ತಾವು ನಿರಂತರವಾಗಿ ಕೆಲಸವನ್ನು ಮಾಡಿದವರು. ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸ್ಬೋದಾ? ನೀವು ಎಲ್ಲಿಯವರು, ಈಗ ಎಲ್ಲಿದ್ದೀರಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಯಕ್ಷಗಾನ ಮಾಡಿದ್ದಾರಾ ಇತ್ಯಾದಿ ಮಾಹಿತಿಗಳನ್ನು ತಿಳಿಸ್ಕೊಡ್ಬೋದಾ? ಆಗ್ಬೋದು. ಹಿನ್ನೆಲೆ ಅಂತಂದರೆ ನನ್ನ ಹುಟ್ಟಿನಿಂದ ಪ್ರಾರಂಭ ಮಾಡಿದೆ. ನನ್ನ ಸ್ವಂತ ಊರು ಕಬ್ಬಿನಾಡು ಸೀಮೆ, ಕೊಡಚಾದ್ರಿಯ ಬುಡ. ನಾನು ಹುಟ್ಟಿದ್ದು ಶುಂಠೇರ್ ಮನೆಯಲ್ಲಿ. ಶುಂಠೇರ್ ಮನೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಗೊತ್ತಿದೆ ಬಿಡಿ, ಗೊತ್ತಿರಬಹುದು. ಯಾಕೆ ಶುಂಠೇರ್ ಮನೆ ಅಂದರೆ ದೊಡ್ಡ ಮನೆ ಅದು. ಅಲ್ಲಿ ನನ್ನ ಹುಟ್ಟಾಯಿತು. ನನ್ನ ತಂದೆ ಶುಂಠಿ ರಾಮಕೃಷ್ಣ ಭಟ್ರು ಅಂತ. ನಮ್ಮ ತಂದೆ, ನಮ್ಮ ಅಜ್ಜ ದೊಡ್ಡವರು. ಅವರು ಹೊತ್ತಿಗೆ ಕೃಷ್ಣ ಭಟ್ರು ಮತ್ತು ಅಪ್ಪಣ್ಣ ಭಟ್ರು ಅಂಥೇಳಿ ಇಬ್ಬರು, ಒಟ್ಟು 3 ಜನರ ನಮ್ಮ ಅಜ್ಜಂದರು. ಆ ದೊಡ್ಡ ಸಂಸಾರದಲ್ಲಿ ನಾನು ಹುಟ್ಟಿದ್ದೇನೆ. ನಾನು ನಮ್ಮ ತಂದೆ ತಾಯಿಗಳ ದೊಡ್ಡ ಮಗಾಗಿ ಹುಟ್ಟಿದ್ದೆ. ಶುಂಠೇರ್ ಮನೆಯಲ್ಲೇ ನನ್ನ ಹುಟ್ಟು. ಅಲ್ಲಿಂದ ನಾವು ಒಟ್ಟು ನಮ್ಮ ಸಣ್ಣಜ್ಜ ಅಪ್ಪಣ್ಣ ಭಟ್ರು ಮತ್ತು ನಮ್ಮ ಸಂಸಾರ ಒಟ್ಟಿಗೆ ಇತ್ತು. ಮತ್ತು ಕೃಷ್ಣ ಭಟ್ರು ಬೇರೆ ಇದ್ದರು. ಒಟ್ಟು ಶುಂಠೇರ್ ಮನೆಯಲ್ಲಿ 2 ಸಂಸಾರ. ದೊಡ್ಡ ಮನೆ ಅಂತಂದರೆ ಬಹುದೊಡ್ಡ ಮನೆ. ಆ ಸೀಮೆಗೆ ಅದು ದೊಡ್ಡ ಮನೆ ಆಗಿತ್ತು. ಭವಂತಿ ಮನೆ ಅಂತ ಹೇಳ್ತಾರಲ್ಲ, ಆ ರೀತಿ. ನಮ್ಮ ತಂದೆ ಶುಂಠಿ ರಾಮಕೃಷ್ಣ ಭಟ್ರು ತುಂಬ ಯಕ್ಷಗಾನದ ಗೀಳವರಿಗೆ. ಈ ಪೌರೋಹಿತ್ಯದ ಜೊತೆಗೆ ಅವರು ಭಾಗವತಿಕೆ ಮತ್ತು ಮೊದಲೇಗಾರಿಕೆಯನ್ನು ಮಾಡ್ತಿದ್ದರು. ಅವರ ಹಿಂದೆ ಯಾರಾದರೂ ಯಕ್ಷಗಾನ ಮಾಡಿದ್ದ ನಿಮ್ಮ ಫ್ಯಾಮಿಲಿಯಲ್ಲಿ? ಅದು ಇಲ್ಲ. ಅದು ಬಹುಶಃ ಯಕ್ಷಗಾನ ಅಭಿಮಾನಿಗಳು ಅಷ್ಟೇ ಹೊರತು ವೃತ್ತಿಪರವಾಗಿ ಅಥವಾ ಹವ್ಯಾಸವಾಗಿಯೂ ಅವರು ಯಕ್ಷಗಾನ ಮಾಡಿರಲಿಲ್ಲ. ನಮ್ಮ ತಂದೆಯ ಮೂಲಕವೇ ಅವರು ಎಲ್ಲಿ ಕಲಿತರು, ಯಾರ ಹತ್ರ ಕಲಿತರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಮತ್ತು ಮೊದಲೇಗಾರಿಕೆ ಮತ್ತು ಭಾಗವತಿಗೆ ಎರಡರಲ್ಲೂ ಪ್ರಾವೀಣ್ಯತೆ ಇತ್ತು ಅವರಿಗೆ. ಸಾಮಾನ್ಯ ನನಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಊರು ಸೌತ್ ಕೇಂದ್ರ, ದಕ್ಷಿಣ ಕನ್ನಡಕ್ಕೆ ಹತ್ತಿರ. ಕೊಲ್ಲೂರಿಗೂ ನಮ್ಮ ಊರಿಗೂ ಕೇವಲ 20 ಕಿಲೋಮೀಟ್ರು, 25 ಕಿಲೋಮೀಟ್ರ್ ಆಗ್ಬೋದು. ಅವರಿಗೆ ದಕ್ಷಿಣ ಕನ್ನಡದ ಹಲವಾರು ಭಾಗವತರು ಮತ್ತು ಮೊದಲಗಾರರನ್ನ ಬಹಳ ಪರಿಚಯ ಇತ್ತು. ಅದರಲ್ಲೂ ನರಸಿಂಹದಾಸರು, ಶ್ರೀನಿವಾಸ ದಾಸರು ಅಂತ ನಿಮ್ಗೆ ಗೊತ್ತಿರ್ಬೋದು. ದೊಡ್ಡ ಭಾಗವತ ಬರುವಂತೆ ನರಸಿಂಹದಾಸರು. ಇವರಿಗೂ ತುಂಬ ಅಂದರೆ ತುಂಬ ಸ್ನೇಹ ಇತ್ತು. ಯಾವಾಗಲೂ ನಮ್ಮ ಊರಿಗೆ ಬರುವವರು. ಇವರು ಒಟ್ಟಾಗಿ ಮೊದಲೇಗಾರಿಕೆ ಭಾಗವತಿಕೆ ಮಾಡುವರು. ಇದು ನನಗೆ ತೀರಾ ಮೇಲ್ನೋಟಕ್ಕೆ ಗೊತ್ತಾಗಿದ್ದು. ನಾವು ಶುಂಠೇರ್ ಮನೆಯಲ್ಲಿ ನಮಗೆ ಒಟ್ಟು ಸಂಸಾರ ಅದು ಅಲ್ಲಿ ಏನು ಭಿನ್ನಾಭಿಪ್ರಾಯಗಳು ಎಂಥದೋ ಗೊತ್ತಿಲ್ಲ ನನಗೆ ಸರಿಯಾಗಿ. ನಾನು ಬಹು ಸಣ್ಣ ವಯಸ್ಸಿನಲ್ಲೇ ನಾವು ಶುಂಠೇರ್ ಮನೆಯನ್ನು ಬಿಟ್ಟು ಬಂದ್ವಿ. ಅಲ್ಲಿಂದ ಬಂದವರು ಸಾಗರಕ್ಕೆ ಬಂದ್ವಿ. ಸಾಗರದಲ್ಲಿ ನಮ್ಮ ತಂದೆಯವರು ಒಂದು ದಿನಸಿ ಅಂಗಡಿ ಮಾಡ್ಕೊಂಡ್ರು. ನಮ್ಮ ಅಜ್ಜನ ಮನೆ ಅಂತಂದರೆ ನಮ್ಮ ತಾಯಿ ಹುಟ್ಟಿದ ಮನೆ ಇಲ್ಲೇ ಗೆಣಸಿನ ಕುಣಿ ಅಂತ, ಸಾಗರ ತಾಲೂಕೆ. ಅಲ್ಲಿ ಬಂದು ಸ್ವಲ್ಪ ದಿವಸ ಇದ್ವಿ. ಆಮೇಲೆ ಸಾಗರದಲ್ಲಿ ನಮ್ಮ ತಂದೆಯವರು ಒಂದು ದಿನಸಿ ಅಂಗಡಿ ಮಾಡಿದರು. ಅದು ಯಾಕೋ ಆಗಿ ಬರಲಿಲ್ಲ. ಆಮೇಲೆ 1951-52ರಲ್ಲಿ ನಾವು ಬಚ್ಚಗಾರು ಅಂತೇಳಿ ಅಲ್ಲಿ ಅದೇ ಹತ್ತಿರ ಕೆರೆಕೈ ಅಂತ ಅಲ್ಲಿ ನಮ್ಮ ತಂದೆ ಜಮೀನು ಮಾಡಿದರು. ಆಸ್ತಿ ಅಂದರೆ ಭಾಗ ಆಯಿತು. ಈ ಶುಂಠೇರ್ ಮನೆ ಆಸ್ತಿಯನ್ನು ನಮ್ಮ ಸಣ್ಣ ಅಜ್ಜನಿಗೆ ಕೊಟ್ಟು ಈಚೆ ಬಂದ್ವಿ. ಇಲ್ಲಿ ಬಂದು ಈಗ ಸಾಮಾನ್ಯ 54 ಅಂತಂದರೆ ಸಾಮಾನ್ಯ 70 ವರ್ಷದ ಮೇಲಾಯಿತು.
ಹ್ಮ್ 72 ವರ್ಷಕ್ಕೆ ಆಯಿತು. ಹ್ಮ್ ನಾವು ಬಚ್ಚಗಾರಿಗೆ ಬಂದು ಹ್ಮ್ ಬಚ್ಚಗಾರ ಹತ್ರ ಕೆರೆ ಕೈ ಅಂತ ಅಲ್ಲಿ ಮನೆ ತಗೊಂಡು ಮನೆ ತೋಟ ಎಲ್ಲ ತಗೊಂಡು ಅಲ್ಲಿ ಈಗ ಸದ್ಯ ಅಲ್ಲೇ ವಾಸ ಮಾಡ್ತಾ ಇದ್ದೇನೆ ನಾನು. ಹ್ಮ್. ನಿಮ್ಮ ತಂದೆಯವರು ಕೂಡ ಯಕ್ಷಗಾನದಲ್ಲಿ ಬಹಳ ಕೆಲಸವನ್ನು ಮಾಡಿದ್ದಾರೆ. ಅವರು ಮೇಳವನ್ನು ಮಾಡಿದ್ದು, ಭಾಗವತಿಕೆಯನ್ನು ಮಾಡಿದ್ದು, ಮೃದಂಗವನ್ನು ಮಾಡಿದ್ದು, ಬಾರಿಸಿದ್ದು ಇತ್ಯಾದಿಗಳು. ಅದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಬೋದಾ, ಅವರ ಚಟುವಟಿಕೆಗಳ ಬಗ್ಗೆ? ಚೆಲ್ಬೋದು ಅಂತಂದರೆ ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೇನೆ. ಹ್ಮ್ ನಮ್ಮ ತಂದೆ ಸಂಪೆಕಟ್ಟೆಯಲ್ಲಿದ್ದಾವಾಗಲೂ ನನಗೆ ಸ್ವಲ್ಪ ಗೊತ್ತುಂಟು. ಹ್ಮ್ ಭಾಳ ನನಗೆ ವಯಸ್ಸಾಗಿರಲಿಲ್ಲ, ಹ್ಮ್ ಬಾಲ್ಯ ಹ್ಮ್ ಸ್ವಲ್ಪ. ಹ್ಮ್ ಅವರು ಭಾಗವತಿಕೆ ಮಾಡಿದ್ದು ಅಲ್ಲಿದ್ದಾಗ ಅವರು ಒಂದು ಮೇಳವನ್ನೇ ಮಾಡಿದರು ಅಂತಂದರೆ ಇದ್ದ ಮೇಳ ಅದು ಮಳಲಿ ಅಂತ ಹೊಸನಗರದ ಹತ್ರ ಹ್ಮ್ ಒಂದು ಊರುಂಟು. ಹ್ಮ್ ಈಗಲೂ ಇರಬಹುದು ಶೀನಯ್ಯ ಅಂತೇಳಿ, ಅವ್ರಿಗೆ 90 ಮೇಲೆ ಆಗಿರ್ಬೋದು. ಇದಾರೆ. ಹ್ಮ್ 90 ಮೇಲೆ ಆಗಿದೆ ಅವರಿಗೆ, ಹ್ಮ್ 90 ಅಲ್ಲ 95 ಆಗಿರ್ಬೋದು, ಹ್ಮ್ ನನಗೆ ಸರಿ ಇದಿಲ್ಲ. ಹ್ಮ್ ಮಳಲಿ ಶೀನಯ್ಯ, ವೆಂಕಟರಮಣ ಮತ್ತು ತಮ್ಮಯ್ಯ ಹ್ಮ್ ಮತ್ತು ಮಳಲಿ ಶೇಷಗಿರಿಯಪ್ಪ ಹ್ಮ್ ಮತ್ತು ಅವ್ರ ಅಣ್ಣನ ಹೆಸರು ಎಂಥದೋ ನನಗೆ ಪರಮೇಶ್ವರಯ್ಯ. ಹಾಂ, ಕರೆಕ್ಟ್. ಹ್ಮ್ ಪರಮೇಶ್ವರಯ್ಯ, ಶೇಷಗಿರಿಯಪ್ಪ, ಹ್ಮ್ ಶೀನಯ್ಯ, ತಮ್ಮಣ್ಣಯ್ಯ ಹ್ಮ್ ಇವರೆಲ್ಲ ಯಕ್ಷಗಾನದ ಅಭಿಮಾನಿಗಳು. ಹ್ಮ್. ಮತ್ತು ಮಳಲಿಯಲ್ಲೇ ಒಂದು ಮೇಳ ಇತ್ತು. ಹ್ಮ್ ಆ ಮೇಳವನ್ನು ಇವರು ನನ್ನ ತಂದೆಯವರು ಭಾಗವತರಾಗಿ ಹ್ಮ್. ಅಲ್ಲಿ ಪ್ರವೇಶ ಮಾಡಿ ಮೇಳ ಇತ್ತು ಅಂದ್ರೆ ಅದು ತುಂಬಾ ಬಯಲಾಟದ ಮೇಳ, ಹಳೆಯ ಮೇಳ. ಹಾ. ಪರಮೇಶ್ವರಯ್ಯ ಮೇಳ ಇವನ್ ತಂದೆ, ಹ್ಮ್ ಅವರ ಹೆಸರು ನನಗೆ ಸರಿ ನೆನಪು ಬರೋದಿಲ್ಲ. ಹ್ಮ್ ಅವರು ಸಹ ವೇಷ ಮಾಡುವವರೇ. ಹ್ಮ್ ಪರಮೇಶ್ವರಯ್ಯನೂ ವೇಷ ಮಾಡುವವರು, ಶೇಷಯ್ಯ ಹ್ಮ್ ಮೊದಲೇ ಬಾರಿಸೋರು, ಹ್ಮ್ ಶೀನಯ್ಯ ಹೆಸರಾಂತ ವೇಷಧಾರಿ ಆಗಿದ್ರು. ಇಡಗುಂಜಿ ಮೇಳದಲ್ಲಿ ಇಡಗುಂಜಿ ಮೇಳದಲ್ಲೂ ಇದ್ದರು. ಹೌದು. ಹೌದು. ಅವರಿಗೆ ನಮ್ಮ ತಂದೆಯವರು ಹ್ಮ್ ಭಾಗವತರಾದರು. ಅಲ್ಲಿ ಮಳಲಿ ಮೇಳವನ್ನು ವಹಿಸ್ಕೊಂಡು ನಮ್ಮ ತಂದೆಯವರು ತಿರುಗಾಟ ಮಾಡಿದ್ದಾರೆ. ಹ್ಮ್ ತಿರುಗಾಟ ಅಂದರೆ ಬಯಲಾಟದ ಮೇಳ. ಹೌದು. ಹನ್ನಾರ ಕಬ್ನಾಡಿನಲ್ಲಂತೂ ಸುಮಾರು ಆಟ ಆಗಿದೆ. ಹ್ಮ್ ಮತ್ತು ಕೆಲವು ಇಲ್ಲಿ ಈಚೆಗೂ ಬಂದಿರ್ಬೋದು. ಹೊಸನಗರ ತಾಲೂಕಿನ ಸುಮಾರು ಕಡೆ ಆಗಿದೆ. ಹ್ಮ್ ಸಾಗರದಲ್ಲೂ 1-2 ಆಟ ಅದು ನನಗೆ ಗೊತ್ತುಂಟು. ಹ್ಮ್ ಹಾಗಾಗಿ ನಮ್ಮ ತಂದೆಯವರು 2 ಮೇಳ ಅಂದ್ರೆ ಹೇಗೆ ಸ್ವರೂಪ, ಅದರ ಸ್ವರೂಪ ಮತ್ತು ಬಯಲಾಟ, ಹ್ಮ್ ವೀಳ್ಯ ಆಟ ಹುಡ್ಕೊಂಡು ಹೋಗ್ಬೇಕು ನಾವು. ಹ್ಮ್ ಕಲಾವಿದರುಗಳು ಮೇಳ ವಹಿಸ್ಕೊಂಡವ್ರು ಎಲ್ಲ ಸೇರಿ ಆಟ ಹುಡ್ಕೊಂಡು ಹೋಗೋದು. ಹ್ಮ್ ಯಾರು ಆಟ ಮಾಡಿಸ್ತಾರೆ ಅಂತ ಕೇಳೋದು. ಹ್ಮ್ ಸುಮ್ನೆ ಗೊತ್ತಿರಲ್ಲ, ಗೊತ್ತಿಲ್ಲ, ಸುಮ್ನೆ ಹೋಗ್ತಾ ಇರೋದು ಒಂದು. ಹೋಗ್ತಾ ಇರೋದು ಅಂತಂದರೆ ಹ್ಮ್ ಈ ಮಳಲಿ ಮೇಳ, ಹ್ಮ್ ಬಯಲಾಟ ಮೇಳ ಹೇಗಪ್ಪ ಅಂತಂದರೆ ಹ್ಮ್ ಪೆಟ್ಟಿಗೆಯಲ್ಲಿ ವೇಷ ಸಾಮಾನು ಹಾಕ್ಕೊಂಡು, ಹ್ಮ್ ಆಮೇಲೆ ರಂಗಸ್ಥಳಕ್ಕೆ ಬೇಕಾಗುವಂಥ ಪರಿಕರಗಳನ್ನು ಹ್ಮ್ ಇಟ್ಕೊಳ್ಳೋದು. ಹ್ಮ್ ಮಳಲಿ ಮೇಳ ಮಾಡಿದಾಗ ಅದೂ ಸಹ ಇರಲಿಲ್ಲ. ಹ್ಮ್ ರಂಗಸ್ಥಳ ಅಂದರೆ 6 ಕಂಬಗಳು, ಹ್ಮ್ ಮೇಲೆ ಒಂದು ಇದು ಬಟ್ಟೆ ಚೌಕ, ಹಾ. ಚೌಕ, ಹ್ಮ್ ಇದನ್ನೆಲ್ಲ ಮೇಳ ಜೊತೆಗೆ ಇಟ್ಕೊಳ್ಳೋದು. ಹ್ಮ್ ಮಳಲಿ ಮೇಳಕ್ಕೆ ಅದು ಇರಲಿಲ್ಲ. ಓದಲ್ಲೇ ರಂಗಸ್ಥಳ ಮಾಡ್ಕೊಳ್ಳೋದು. ಹ್ಮ್ ಯಾರು ಆಟ ಬಾಳೆ ಕಂಬವನ್ನು ಬಾಳೆ ಹೋಗುದು, ಕಂಬ ಹೋಗುದು, ಒಂದು ಮತ್ತು 4 ಕಡೆ 4 ಅಡಿಕೆ ಹ್ಮ್ ಕಂಬ ಹೋಗುದು. ಹ್ಮ್ ಅಲ್ಲೇ ರಂಗಸ್ಥಳ ಮಾಡಿಕೊಂಡು, ಹ್ಮ್ ಚೌಕಿ ಮನೆಯನ್ನು ಅಲ್ಲೇ ಎಲ್ಲಾದರೂ ಹತ್ತಿರ ಮಾಡಿಕೊಂಡು, ಬಣ್ಣದ ಮನೆಯನ್ನು ಹ್ಮ್ ಅಂದರೆ ಯಾರಾದರೂ ಊರಿಗೆ ಹೋಗಿ ಅವರು ಮಾಡಿಸ್ತಾರ ಅಂತ ಕೇಳಿಕೊಂಡು ಹ್ಮ್ 4 ಜನರನ್ನು ಒಟ್ಟು ಮಾಡಿ ಮಾಡಿಕೊಳ್ಳೋದು. ಹ್ಮ್ ಅವ್ರು ಕೊಟ್ಟಷ್ಟು ವೀಳ್ಯ ತಗೊಳ್ಳೋದು. ಹ್ಮ್ ಅವೆಲ್ಲ ಸೇರಿ ಮಾಡೋದು. ಮಳಲಿ ಮೇಳದಾಗ ಹೇಗಿತ್ತು ಅಂತಂದರೆ ಸಂಬಳಕ್ಕಾಗಿ ಯಾರೂ ದುಡಿತಿರಲಿಲ್ಲ. ಹ್ಮ್ ಎಲ್ಲರೂ ಆಸಕ್ತಿಯಿಂದ ದುಡಿತಿದ್ರು, ಹ್ಮ್ ಒಟ್ಟಾಗಿ ಬರ್ತಿದ್ರು. ಹ್ಮ್ ಅವ್ರೇನಾದ್ರು ವೀಳ್ಯ ಕೊಟ್ಟರೆ ಅದರಲ್ಲೇ ಹಂಚಿಕೊಳ್ಳೋದು. ಹ್ಮ್ ಹೀಗೆ ಹ್ಮ್ ಊಟನೂ ಅಷ್ಟೇ. ಊಟ ಯಾರಾದರೂ ಪುಣ್ಯಾತ್ಮರು ಊಟ ಹಾಕ್ತಿದ್ರು. ಹ್ಮ್ ಅಥವಾ ಕೆಲವು ಕಡೆ ಅಕ್ಕಿ ಬೇಳೆ ಬೆಲ್ಲ ಕೊಡ್ತಿದ್ರು. ಅದನ್ನೇನು ಮಾಡಿಕೊಂಡು ಒಂದು ಕಡೆ ಬಿಡಾರ ಅಂತ ಮಾಡಿ ಹ್ಮ್ ಅಡುಗೆ ಮಾಡಿಕೊಂಡು ಊಟ ಮಾಡೋದು. ಹ್ಮ್ ಅಷ್ಟೇ. ಆ ರೀತಿಯ ಇದಿತ್ತು. ಹ್ಮ್ ನೀವು ಆ ಮೇಳದಲ್ಲಿ ನೀವು ಏನಾದರೂ ಓಡಾಡಿದ್ರ?
ಅವ್ರ ಜೊತೆಗೆ? ಸಣ್ಣದಿರುವಾಗ ನಮ್ಮ ಅಪ್ಪನ ಜೊತೆ ಓಡಾಡಿದ್ದೀನಿ. ಹ್ಮ್. ಹ್ಮ್. ಸುಮ್ಮನೆ ಎತ್ತಿನ ಗಾಡಿ ಇತ್ತೆ ಮೇಳಕ್ಕೆ ಮತ್ತೆ? ಗಾಡಿ ಗಾಡಿ ಇದ್ದಿದ್ದು ನೆನಪಿರಲಿಲ್ಲ ನನಗೆ. ಹಾ. ಯಾವ್ದಾದ್ರು ಊರಿನಲ್ಲಿ ಗಾಡಿ ಮಾಡಿಸ್ಕೊಂಡು ಹೋಗೋದು ಅದು ಗೊತ್ತಿತ್ತು ನನಗೆ ಹಾ. ಊರಿನಲ್ಲಿ. ಹಾ. ಇಲ್ಲ ಕೆಲವು ಕಡೆ ಹೊರೆ ಹೊತ್ಕೊಂಡು ಒಂದು 2-3-4 ಜನ ಹೊರೆಯವರು ಅಂತ ಇರ್ತಿದ್ರು. ಹಾ. ಅವರು ಹೊರೆ ಹೊತ್ಕೊಂಡು ಹೋಗೋದು 8-10 ಕಿಲೋಮೀಟ್ರ್. ಮೊದಲು ಮೈಲಿ ಲೆಕ್ಕ. ಈಗ ಮುಂಚೆ ಆಟಗಳ ಅಂದ್ರೆ ಒಂದು ಊರಿಗೆ ಹೋದ್ರೆ ಅಲ್ಲೇ ಒಂದು 2-3 ದಿವಸ 4 ದಿವಸ ಆ ಥರ ಕ್ಯಾಂಪುಗಳಿತ್ತ? ಅದು ಅನಿವಾರ್ಯವಾಗಿ ಇರ್ತಿತ್ತು, ಇಲ್ಲದಿಲ್ಲ. ಹಾ. ಒಂದು ದಿವಸ ಒಂದು ಊರು, ಮತ್ತೊಂದು ದಿವಸ ಒಂದೂರು, ಹೀಗೆ ಇರ್ತಿತ್ತು. ಹ್ಮ್. ಈಗ ನಮ್ಮ ಮಳದಿ ಮೇಳ ಹಾಗಲ್ಲ. ಹ್ಮ್. ತಿಂಗಳಿಗೆ ಒಂದು 4-5 ಆಟ ಸಿಕ್ಕಿದ್ರು ಸಿಕ್ತು. ಹ್ಮ್. ಪ್ರತಿ ದಿವಸ ಆಟ ಸಿಗ್ತಿರಲಿಲ್ಲ. ಹ್ಮ್. ನಾವು ಹೋಗಿ ಮೊದಲೇ ಮಾತಾಡಿಕೊಂಡು ಹಾ. ಅಥವಾ ಇದು ಮಾಡಿಕೊಂಡು, ಅಥವಾ ನಮ್ಮ ಕಬ್ಬಿನಾಡು ಸೀಮೆ ಅಂತಂದರೆ ಸಂಪೆಕಟ್ಟೆ ಇಂದ ಕೊಳಕಿ ಹೊಳೆ, ನಿಮ್ಗೆ ಗೊತ್ತುಂಟು ಹಾ. ಕೊಳಕಿ ಹೊಳೆ. ಹೌದು. ಅಲ್ಲಿವರೆಗೆ ಕಬ್ಬಿನಾಡು, ಅದರಿಂದ ಆಚೆ ಹನ್ನಾರು. ಹಾ. ಅದು 2 ಸೀಮೆಯಲ್ಲಿ ಹ್ಮ್. ನಮಗೆ ನಮ್ಮ ತಂದೆಯವ್ರಿಗೆ ಗುರ್ತಿದ್ದವರು ಇದ್ದರು, ಹ್ಮ್. ಪುರೋಹಿತರು ಆಗಿದ್ರಿಂದ. ಪುರೋಹಿತರು ಆಗಿದ್ದರಿಂದ ಹಾ. ಆಟ ಎಲ್ಲ ಸಿಕ್ತಿತ್ತು ಅಪರೂಪಕ್ಕೆ. ಹ್ಮ್. ಅದು ಎಷ್ಟು 20 ರೂಪಾಯಿ 25 ರೂಪಾಯಿ ವೀಳ್ಳೆ, ಹ್ಮ್. ಹೆಚ್ಚು ಅಂತಂದರೆ. ಹ್ಮ್. ಕೆಲವು ಊರಿನವರೆಲ್ಲ ಸೇರಿ ಅವರು ಇವರು ಸೇರಿ ಮಾಡಿಕೊಡ್ಬೇಕು. ಹ್ಮ್. ಕೆಲವರು ಹೀಗೆ ದೊಡ್ಡ ವ್ಯಕ್ತಿಗಳನ್ನವರು ಯಾರಾದರೂ ಇದ್ದರೆ ಅವರು ಮಾಡಿಸ್ತಿದ್ರು. ಮಾಡಿಸೋರು ಭಾಳ ಕಡಿಮೆ. ಹ್ಮ್. ಹೀಗೆ ಆಟವನ್ನು ಕೇಳ್ಕೊಂಡು ಹೋಗೋದೇ ಜಾಸ್ತಿ. ಕೇಳ್ಕೊಂಡು ಹೋಗೋದೇ ಜಾಸ್ತಿ. ಹಾ. ಅದೇ ವರ್ಷ ಅಂತಂದರೆ ಒಂದು ತಿರುಗಾಟದಲ್ಲಿ ಸಾಮಾನ್ಯ ಒಂದು 50 ಆಟ ಆದರೆ ಹೆಚ್ಚು. ಹ್ಮ್. ಆಗ್ತಿತ್ತು. ಅದು ಮಳದಿ ಮೇಳದ ಸೀಮಿತವಾದಂಥ ತಿರುಗಾಟ. ಅಲ್ಲಿ ಯಾವ್ದ್ಯಾವ್ದು ಪ್ರಸಂಗಗಳನ್ನ ಮಾಡಿದ್ರು? ಪ್ರಸಂಗ ನನಗೆ ನೆನಪಿದ್ದಕ್ಕೆ ಗಿರಿಜಾ ಕಲ್ಯಾಣ ಹ್ಮ್. ನೆನಪಿತ್ತು. ಹ್ಮ್. ಆಮೇಲೆ ಶಶಿಪ್ರಭಾ ಪರಿಣಯ ಇತ್ತು. ಹ್ಮ್. ಆಮೇಲೆ ಸುಧನ್ವ ಕಾಳಗ. ಹ್ಮ್. ಹ್ಮ್. ಸುಧನ್ವ ಕಾಳಗ, ಪಟ್ಟಾಭಿಷೇಕ, ಹ್ಮ್. ದಮಯಂತಿ ಸ್ವಯಂವರ. ಪುನಃ ಸ್ವಯಂವರ. ಹ್ಮ್. ಈ ಪೌರಾಣಿಕ, ಬರೀ ಪೌರಾಣಿಕದ ಆಟವನ್ನು ಮಾಡ್ತಿದ್ದೆ. ಹ್ಮ್. ಯಕ್ಷಗಾನದಲ್ಲಿ ಸಾಮಾನ್ಯವಾಗಿ ಆ, ಆ, ಈ ಪುರೋಹಿತ ವರ್ಗ ಅಥವಾ ಬ್ರಾಹ್ಮಣ ವರ್ಗ ಯಕ್ಷಗಾನಕ್ಕೆ ಬಂದಿರೋದು ತೀರಾ ಇತ್ತೀಚೆಗೆ. ಅಂದರೆ ಆ ಕಾಲದಲ್ಲಿ ಇರುವಂತಹ ಮಡಿವಂತಿಕೆ, ಕಟ್ಟುನಿಟ್ಟಿನ ಆಚರಣೆಗಳು ಇತ್ಯಾದಿ ಕ್ರಮಗಳಿಂದಾಗಿ ಅವರು ಒಂದಷ್ಟು ಕಾಲ ದೂರ ಉಳಿದಿದ್ರು. ಈಗ ನಿಮ್ಮ ತಂದೆ ಪುರೋಹಿತರಾಗಿದ್ದರೂ ಕೂಡ ಯಕ್ಷಗಾನ ಅವ್ರನ್ನ ಸೆಳೀತಲ್ಲ. ಸೊ ಆ ಕಾಲದಲ್ಲಿ ಏನಾದರೂ ಪ್ರತಿರೋಧಗಳು, ಯಾಕೆ ಹೀಗೆ ಪುರೋಹಿತರಾಗಿ ಯಕ್ಷಗಾನ ಮಾಡ್ತಾರೆ ಅನ್ನುವಂತಹ ವಿಚಾರಗಳು ಬಂದಿತ್ತೆ ಏನಾದರೂ? ಇಲ್ಲ, ಅದು ಒಂದು ಆಶ್ಚರ್ಯವೇ. ಹಾಂ. ನಮ್ಮ ತಂದೆ, ಯಾಕಂದರೆ ಇದು ಹೆಚ್ಚು ಕಡಿಮೆ ಒಂದು 100 ವರ್ಷದ ಅಥವಾ 60-70 ವರ್ಷದ ಹಿಂದೆ. ಹಾಂ. ಆಗ ಬರಲಿಲ್ಲ. ಯಾಕೆ ಅಂತಂದರೆ ಹ್ಞೂ. ಅದೇ ಸಮಕಾಲೀನದ ಕಾಲದಲ್ಲಿ ಹ್ಞೂ. ಹನ್ನಾರು ಮೇಳ ಇತ್ತು. ಹ್ಞೂ. ಹ್ಞೂ. ಹನ್ನಾರು ಮೇಳ ನನಗೆ ಗೊತ್ತಿದ್ದ ಹಾಗೆ ಹ್ಞೂ. ನಮ್ಮ ತಂದೆಯ ಸಮವಯಸ್ಕರೇ ಹ್ಞೂ. ಲಿಂಗಿನಕಾಯಿ ಮಾಬಲಯ್ಯ. ಹ್ಞೂ. ಹ್ಞೂ. ಅಂದರೆ ಮಾಬಲಯ್ಯ ಅಂದರೆ ನಮ್ಮ ಬೀಗರ ಲೆಕ್ಕ, ನಮ್ಮ ಮನೆತನದ ಬೀಗರು. ಹ್ಮ್. ಮಾಬಲಯ್ಯನ ಹ್ಮ್. ಅಣ್ಣನಿಗೆ ಹ್ಞೂ. ನಮ್ಮ ಸೋದರತ್ತೆಯನ್ನೇ ಕೊಟ್ಟಿತ್ತು. ಹ್ಮ್. ನಮ್ಮ ತಂದೆಯವರ ತಂಗಿ, ಕಾಸ ತಂಗಿಯನ್ನೇ ಕೊಟ್ಟಿತ್ತು. ಹ್ಞೂ. ಆ ನಮ್ಮ ಸೋದರತ್ತೆಯ ಗಂಡನ ತಮ್ಮ, ಕಾಸ ತಮ್ಮ ಮಾಬಲಯ್ಯ ಅಂತ, ಹ್ಞೂ. ಅವರು ಕೂಡ ಭಾಗವತರು ಮೊದಲೆಗಾರರು ಆಗಿದ್ದರು. ಯಕ್ಷಗಾನದ ದಶಾವತಾರಿಗಳು ಹೌದು. ಮಲೆನಾಡಿಲ್ಲಿ ಅಂತ ಅವರಿಗೆ ಕರೀತಿದ್ರು. ಹೌದು, ಹಾಂ. ಮೊದಲೆಗಾರರು, ಭಾಗವತರು, ವೇಷಭೂಷಣ ಮತ್ತು ವೇಷಭೂಷಣ ತಯಾರಕರು, ಹಾಂ. ಇಷ್ಟೂ ಆಗಿತ್ತು. ಹ್ಮ್. ಬಹಳ ಒಳ್ಳೆಯ ಹೆಸರು ಇತ್ತು ಅವ್ರಿಗೆ. ಮುಮ್ಮೇಳ ಕಲಾವಿದರು ಅವರ ಹೌದು, ಹೌದು. ವೇಷಧಾರಿಯೂ ಹೌದು. ಹಿರಣ್ಯಕಶಿಪು ಎಲ್ಲ ಹೌದು, ತುಂಬಾ ಹೌದು.
ಜನಪ್ರಿಯವಾದಂತ. ನಾನು ನೋಡಿದ್ದೇನೆ ಅವರು. ಹಾ. ಹೌದು. ಹ್ಮ್. ಹಿರಣ್ಯಕಶಿಪು ಕೂಡ ನೆನಪಾಯಿತು. ಹ್ಮ್. ಅವ್ರದ್ದೊಂದು ಹಿರಣ್ಯಕಶಿಪು ನಿಟ್ಟೂರಿನಲ್ಲೇ ಆಗಿದ್ದು ನಾನು ನೋಡಿದ್ದೇನೆ. ಹ್ಮ್. ನಿಟ್ಟೂರಿನಲ್ಲಿ ಆವಾಗ ನಿಟ್ಟೂರು ಸುಬ್ರಾಯರ ಮನೆ ಎದುರು ಆಟ ಆಗ್ತಿತ್ತು. ಹ್ಮ್. ಹ್ಮ್. ಒಳ್ಳೆ ಮಾಡಿದ್ದನ್ನು ನಾನು ನೋಡಿದ್ದೇನೆ. ನಾನು ಸಣ್ಣ ವಯಸ್ಕ, ಹ್ಮ್. ನನಗೆ ಸರಿ ನೆನಪಿಲ್ಲ. ಹ್ಮ್. ಅಂದರೆ ಕತೆ ಬಗ್ಗೆ ಇದಕ್ಕೆ ಆಗಲಿ, ಯಕ್ಷಗಾನದ ವೇಷಭೂಷಣಗಳ ಬಗ್ಗೆ ಆಗಲಿ ಸರಿಯಾಗಿ ನನಗೆ ಗೊತ್ತಿಲ್ಲ. ಆ ಕಾಲದಲ್ಲೇ ಅವ್ರದ್ದು ನೋಡಿದ್ದೇನೆ. ಹ್ಮ್. ಹಿರಣ್ಯಕಶಿಪು ಹ್ಮ್. ಮತ್ತು ಸುಧನ್ವ ಅರ್ಜುನನ್ನು ನೋಡಿದ್ದೇನೆ ನಾನು. ಹ್ಮ್. 2 ವೇಷ ನೋಡಿದ್ದೇನೆ. ಹ್ಮ್. ಒಳ್ಳೆ ವೇಷಧಾರಿ ಹೌದು, ಹ್ಮ್. ಒಳ್ಳೆ ಇದು ವೇಷ ಸಾಮಾನ್ಯ ತಯಾರಕರು ಹೌದು. ಹ್ಮ್. ಹ್ಮ್. ನಮ್ಮ ತಂದೆಯ ಸಮಕಾಲೀನರು. ಹ್ಮ್. ಸೊ ಮಳದಿ ಮೇಳ ಒಂದು ಎಷ್ಟು ವರ್ಷ ನಡೆದಿತ್ತು? ಅದು ಮಳ್ಳಿ ಮೇಳ ಒಂದು 2-3 ವರ್ಷ ನಡೆದಿರ್ಬೋದು. ಹ್ಮ್. ಕೊನೆಗೆ ಎಲ್ಲಾದರೂ ಸಿಕ್ಕಿದ್ರೆ ಆಟ ಮಾಡೋದು. ಹ್ಮ್. ಮೇಳದ ತಿರುಗಾಟದ ಮೇಳ ಆಗಿ ಅವರು ಉಳಿಲಿಲ್ಲ. ಅದು ಹ್ಮ್. ಹೋಯ್ತು, 1-2 ವರ್ಷ ನಡೆದಿತ್ತು. ಹ್ಮ್. ಹ್ಮ್. ಏನು ಅದು ಅಸ್ತಿತ್ವವನ್ನು ಕಳೆದುಕೊಳ್ಳೋದಕ್ಕೆ ಏನು ಕಾರಣ ಇರೋದು? ಕಾರಣ ಮತ್ತೇನಿಲ್ಲ, ಹಾ. ಆಸಕ್ತಿ. ವೇಷಧಾರಿಗಳ ಕೊರತೆ, ಆಟದ ಕೊರತೆ. ಹ್ಮ್. ಹ್ಮ್. ವೇಷಧಾರಿಗಳು ಎಲ್ಲ ಅವರವರೇ ಇದು ಮಾಡ್ಕೊಳ್ಬೇಕು. ಹ್ಮ್. ಹೊರಗಿನಿಂದ ವೇಷಧಾರಿಗಳು ಬರೋದು ಕಡಿಮೆ, ಹ್ಮ್. ಮತ್ತು ವೀಳ್ಯ ಸಿಕ್ಕೋದು ಕಡಿಮೆ. ಹ್ಮ್. ಅವರದ್ದೊಂದು ಹೊಟ್ಟೆಪಾಡು ಒಂದು ಇರ್ತದಲ್ಲ, ಹ್ಮ್. ಹಾಗೆ ತಿರುಗಾಟ ಮಾಡ್ತಾ ಇದ್ದರೆ ಮನೆಯಲ್ಲಿ ಎಲ್ಲರೂ ಕೃಷಿಕರು, ಹ್ಮ್. ಯಾರೂ ವೃತ್ತಿಪರರಲ್ಲ. ಹ್ಮ್. ಹಾಗಾಗಿ ಹ್ಮ್. ಅವರಿಗೂ ಕೂಡ ತೊಂದರೆ ಆಯ್ತು. ಈಗ ಸೀನಯ್ಯನಂಥವರು ಹ್ಮ್. ಮಾತ್ರ ಹೊರಗಡೆ ಮೇಳಕ್ಕೆ ಅವ್ರನ್ನ ಕರೀತಿದ್ರು, ಹೋದರು. ಹ್ಮ್. ಅವರಿಗೆ ಅಲ್ಲಿ ಅವಕಾಶ ಸಿಕ್ತು. ಅವರು ಉಡುಪಿ ಕಲಾ ಕೇಂದ್ರದಲ್ಲಿ ಕಲ್ತವ್ರು ಇರ್ಬೇಕಲ್ಲ? ಉಡುಪಿ ಕಲಾ ಕೇಂದ್ರದಲ್ಲಿ ಕಲ್ತಿದ್ದು ನನಗೆ ಅಷ್ಟು ಗೊತ್ತಿಲ್ಲ. ಹ್ಮ್. ಆದರೆ ಇಲ್ಲಿ ಊರಿನಲ್ಲಿ ಅಭ್ಯಾಸ ಮಾಡಿ ತಮ್ಮಣ್ಣಯ್ಯ ಶೇಷಯ್ಯ ಅವರೆಲ್ಲ ಅವರಿಗೆಲ್ಲ ಎಲ್ಲದೂ ಗೊತ್ತಿತ್ತು. ಹ್ಮ್. ಕುಂತ ಅವರೆಲ್ಲ ಬಹುಶಃ ಕುಂದಾಪುರ ಕಡೆಯಿಂದ ಅವ್ರು ಕಲ್ತು ಬಂದವರು. ಹ್ಮ್. ಅವರು ಆ ಸಂಪರ್ಕ ಜಾಸ್ತಿ ಇತ್ತು. ಹ್ಮ್. ಅಥವಾ ನನಗೆ ಗೊತ್ತಿದ್ದಾಗೆ ಮಳಲಿಗೆ ಬಂದು ಕೆಲವರೆಲ್ಲ ಕಲಿಸಿದ್ರೋ ಏನೋ ಹ್ಮ್. ಹ್ಮ್. ಆ ಕಾಲದಲ್ಲಿ. ಹ್ಮ್. ಅದು ನನಗೆ ಸರಿ ಗೊತ್ತಿಲ್ಲ. ಹ್ಮ್. ಹಾಗಾಗಿ ಹ್ಮ್. ಸೀನಯ್ಯನಿಗೆ ಎಲ್ಲ ಕಡೆಗೂ ಒಂದು ಅವಕಾಶ ಸಿಕ್ತು. ಹ್ಮ್. ಅದನ್ನು ಅವರಿಗೆ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರು. ಹ್ಮ್. ನೀವು ಅಲ್ಲಿಂದ ಸಂಪೆಕಟ್ಟೆಯಿಂದ ಈ ಕಡೆ ಬಂದ ಮೇಲೆ ನಿಮ್ಮ ತಂದೆಯ ಯಕ್ಷಗಾನ ಚಟುವಟಿಕೆ ಆಗಿತ್ತು? ತಂದೆಯ ಯಕ್ಷಗಾನ ಚಟುವಟಿಕೆ ಬಚ್ಗಾರ್ನಲ್ಲಿ ಏನಾದರೂ ಅವ್ರು ಪ್ರಾರಂಭ ಮಾಡಿದ್ರ? ಬಚ್ಗಾರ್ನಲ್ಲಿ ಅಂತಂದರೆ ನಮ್ಮ ತಂದೆಯವರ ಕೆಲವು ಯಕ್ಷಗಾನ ಕಲಾವಿದರು ಅಲ್ಲಿ ತಲವಾಟದಲ್ಲಿ 1-2 ಜನ ಇದ್ದರು. ಅವರು ಕೂಡ ಪುರೋಹಿತರೇ, ಶಿವರಾಮ್ ಭಟ್ಟ ಮತ್ತು ಸುಬ್ರಾಯ ಶರ್ಮಾ ಅಂತೇಳಿ. ಅಲ್ಲೇ ಹತ್ರ ಹಳ್ಳಿ ಹಿರೇಮನೆ ಅಂತ, ಅಲ್ಲಿ ಪಟೇಲ್ ಗಣಪತಿಯಪ್ಪ ಅಂತ ಒಬ್ಬರಿದ್ದರು. ಅವರು ಎಲ್ಲ ಅದು ಯಾರ ಹತ್ರ ಕಲ್ತರು ನನಗೆ ಗೊತ್ತಿಲ್ಲ. ಅವರು ಶಿವರಾಮ್ ಭಟ್ಟ ಮತ್ತು ಸುಬ್ರಾಯ ಶರ್ಮಾ ಅಂತ ಅಣ್ಣ ತಮ್ಮಂದರು ಒಳ್ಳೆಯ ಅರ್ಥಧಾರಿಗಳಾಗಿದ್ದರು ಯಕ್ಷಗಾನ. ಮತ್ತು ಅಲ್ಲೂ ಒಂದು ಮೇಳ ಇತ್ತಂತೆ. ನಾನು ಹೋಗ್ಬೇಕಾದ್ರೂ ಇತ್ತದು, ಕಲ್ಗಾರ ಮೇಳ ಅಂತ ಇತ್ತು. ಅಲ್ಲೂ ಅಷ್ಟೇ ಹವ್ಯಾಸಿ ಮೇಳ ಅದು. ಯಾರಾದರೂ ವರ್ಷಕ್ಕೂ 4 ಆಟ ಮಾಡಿದರು, ಮತ್ತು ಒಳಗಿಟ್ಟರು ವೇಷ ಸಾಮಾನುಗಳನ್ನೆಲ್ಲ. ಆ ಮೇಳದಲ್ಲಿ ಇವರು ವೇಷ ಮಾಡ್ತಿದ್ರು, ಶಿವರಾಮ್ ಭಟ್ಟ ಮತ್ತು ಅವರಿಗೆ ಯಾರು ಗುರುಗಳು ಅಂತ ನನಗೆ ಗೊತ್ತಿಲ್ಲ. ಅದು ನಮ್ಮ ತಂದೆಯವರಿಗೆ ಅವರಿಗೆ ಪರಿಚಯ ಆಯಿತು. ಹಾಗಾಗಿ ಇನ್ನೊಬ್ರು ಯಾರು ಅಂದರೆ ಗುಂಡು ಸೀತಾರಾಮಯ್ಯ. ಗುಂಡು ಸೀತಾರಾಮಯ್ಯ, ನಾಗರಾಜಯ್ಯ ಅವರೆಲ್ಲ ನಿಮಗೆ ಗೊತ್ತಿರ್ಬೋದು, ಯಕ್ಷಗಾನ ವೇಷಧಾರಿಗಳು. ಗುಂಡು ಸೀತಾರಾಮಯ್ಯ ಭಾಗವತರು ಆಗಿದ್ದರು. ಮತ್ತು ಗುಂಡು ಸೀತಾರಾಮಯ್ಯ, ನರಸಿಂಹಯ್ಯ, ನಾಗಪ್ಪಯ್ಯ 3 ಜನ ಯಕ್ಷಗಾನ ಕಲಾವಿದರೆ. ನರಸಿಂಹಯ್ಯ ಭಾಗವತಿಗೆ ಮಾಡ್ತಿದ್ರು, ಸೀತಾರಾಮಯ್ಯನೂ ಭಾಗವತಿಗೆ ಮಾಡ್ತಿದ್ರು. ಪ್ರಸಂಗಕರ್ತರು ಹೌದಾಗಿತ್ತು. ಅವರು ಸುಮಾರು ಪ್ರಸಂಗ ಮೇಳದಲ್ಲಿ ಪ್ರದರ್ಶನ ಆಗಿದೆ.
ಹ್ಮ್ ಸೀತಾರಾಮಯ್ಯನವರಿಗೂ ನಮ್ಮ ತಂದೆಯವರಿಗೂ ಮೊದಲೇ ಸ್ನೇಹ ಇತ್ತಂತೆ. ಹ್ಮ್ ನಮ್ಮ ಊರಿಗೆ ನಾವು ತಲವಾಟ್ಲ ಊರಿಗೆ ಹೋಗೋದಕ್ಕಿಂತ ಮುಂಚೆನೇ ಅವ್ರಿಗೆ ಸ್ನೇಹ ಇತ್ತು. ಹ್ಮ್ ಹಾಗಾಗಿ ಅಲ್ಲಿ ಅವರಿಗೆ ಸ್ನೇಹ ಆಯಿತು. ಹ್ಮ್ ಹಾಗೆ ಶಿವರಾಮ್ ಭಟ್ರು ಮತ್ತು ಸುಬ್ರಾಜ್ ಶರ್ಮಾ ಅಣ್ಣ ತಮ್ಮ ಅವರು ಹವ್ಯಾಸಿ ವೇಷಧಾರಿಗಳಾಗಿದ್ದರು. ಹ್ಮ್ ಅಲ್ಲಿ ಒಂದು ಮೇಳ ಮಾಡ್ಕೊಂಡಿದ್ರು ಅವರು, ಕಲ್ಗಾರ್ ಮೇಳ ಅಂತ. ಹ್ಮ್ ಅದಕ್ಕೆ ಹೆಸರು ಬೇರೆ ಏನೋ ಇತ್ತೋ ನನಗೆ ನೆನಪಿಲ್ಲ ಅದು. ಹ್ಮ್ ಕಲ್ಗಾರ್ ಮೇಳದಲ್ಲಿ ಅವರು ಹವ್ಯಾಸಿಗಳು ಎಲ್ಲರೂ ವರ್ಷಕ್ಕೊಂದು 4 ಆಟ 8 ಆಟದವರೆಗೂ ಮಾಡಿದ್ದಿದೆಯಂತೆ. ಹ್ಮ್ ನಾನು 1-2 ಆಟ ನೋಡಿದ್ದೇನೆ ಅವ್ರದ್ದು ಮಾಡಿದ್ದು. ಹ್ಮ್ ಶಿವರಾಮ್ ಭಟ್ರು ಹವ್ಯಾಸಿ ವೇಷಧಾರಿಗಳು. ಅವ್ರಿಗೆ ಯಾರಿಗಾರು ವೇಷ ಅವ್ರಿಗೆ ಸ್ವಂತ ಮಾಡ್ಕೊಳ್ಳಿಕ್ಕೆ ಬರ್ತಿರಲಿಲ್ಲ, ಬೇರೆ ಯಾರು ಕಟ್ಟಬೇಕಿತ್ತು. ಹ್ಮ್ ಹಾಗಾಗಿ ಆ ಕಲ್ಗಾರ್ ಮೇಳದಲ್ಲಿ ಹ್ಮ್ ಇವರು ವೇಷ ಮಾಡ್ತಿದ್ರು. ಮತ್ತು ಸುಬ್ರಾಜ್ ಶರ್ಮಾ, ಶಿವರಾಮ್ ಭಟ್ರು, ಪಟೇಲ್ ಗಣಪತಿ ಅಂತೇಳಿ ಇವರು 3 ಜನ ಒಳ್ಳೆ ಅರ್ಥಧಾರಿಗಳಾಗಿದ್ದರು. ಹ್ಮ್ ತಾಳಮದ್ದಳೆನಿಗೂ ಮಾಡ್ತಿದ್ರು ಅವರು. ಹ್ಮ್ ನಾವು ಬಚ್ಚಗಾರ ಹೋದ್ಮೇಲೆ ಹ್ಮ್ ಅಲ್ಲಿ ಏಕಾದಶಿ ತಾಳಮದ್ದಲೆ ಅಂತ ಮಾಡ್ತಿದ್ರು ಬಚ್ಚಗಾರ ದೇವಸ್ಥಾನದಲ್ಲಿ. ಹ್ಮ್ ಆವಾಗ ನಾನು ನೋಡಿದ್ದೇನೆ. ಪ್ರಥಮ ಏಕಾದಶಿಯಿಂದ ಪ್ರಾರಂಭ ಮಾಡಿ ಹ್ಮ್ ಲಾಸ್ಟ್ ಏಕಾದಶಿ ಯಾವುದೋ ಏಕಾದಶಿ ಮುಗಿಸ್ತಿದ್ರು. ಹ್ಮ್ 4-5 ತಿಂಗಳು ಮಾಡ್ತಿದ್ರು, ಹ್ಮ್ ಪ್ರತಿ ತಿಂಗಳು ಹ್ಮ್ ತಾಳಮದ್ದಲೆ. ಹ್ಮ್ ಆವಾಗ ನಾನು ನೋಡಿದ್ದೇನೆ. ಆ ಸಂದರ್ಭದಲ್ಲಿ ನಮ್ಮ ಗುಂಡು ಸೀತಾರಾಮಯ್ಯನವರಿಗೂ ಗೊತ್ತಿತ್ತು ನಮ್ಮ ತಂದೆಯವರು. ಹ್ಮ್ ಹಾಗಾಗಿ ನಮ್ಮ ತಂದೆಯವರಿಗೆ ಭಾಗವತಿಗೆ ಮತ್ತು ಮೊದಲಗಾರಿಕೆ ಬರ್ತದೆ ಅಂತ ಗೊತ್ತಿತ್ತು. ಹ್ಮ್ ಈ ತಾಳಮದ್ದಲೆಯಲ್ಲಿ ಏಕಾದಶಿ ತಾಳಮದ್ದಲೆಗೆ ಹ್ಮ್ ಸೀತಾರಾಮಯ್ಯನವ್ರದ್ದು ಭಾಗವತಿಗೆ ನಮ್ಮ ತಂದೆಯವ್ರದ್ದು ಮೊದಲಗಾರಿಕೆ ಆಯಿತು. ಆವಾಗ ನಮ್ಮ ತಂದೆಯವ್ರದ್ದು ಈಗ ಏನು ಗೊತ್ತಿದೆ ಅಂತ ಗೊತ್ತಾಯಿತು. ಹ್ಮ್ ಹ್ಮ್ ಅಲ್ಲಿ ನಿಮ್ಮ ಯಕ್ಷಗಾನ ಚಟುವಟಿಕೆ ಹೇಗೆ ಆರಂಭ ಆಯಿತು? ನೀವೇನಾದ್ರು ವೇಷ ಮಾಡಿದ್ರು ಇಲ್ಲ, ಅಥವಾ ನನಗೆ ಭಾಗವತಿಗೆ? ವೇಷ ಮಾಡೋದಾಗಲಿ ಹ್ಮ್ ಅರ್ಥಗಾರಿಕೆ ಆಗಲಿ ನನಗೆ ಗೊತ್ತಿಲ್ಲ, ಮಾಡಲಿಲ್ಲ. ಹ್ಮ್ ನನಗೆ ಹ್ಮ್ ಹೀಗೆ ನೋಡಬೇಕಾದ್ರೆ ಮಳಲಿ ಮೇಳದ ಆಟ ನೋಡಿ ನೋಡಿ ಸ್ವಲ್ಪ ಹ್ಮ್ ಯಕ್ಷಗಾನದ ಬಗ್ಗೆ ಹ್ಮ್ ಒಂದು ಇಡೀ ಏನು ಆಸಕ್ತಿ ಬಂತು. ಹ್ಮ್ ನೋಡುವ ಆಸಕ್ತಿ. ಹ್ಮ್ ಆಟಗಳನ್ನು ತುಂಬ ನೋಡ್ತಿದ್ದೆ. ಹ್ಮ್ ಕೆಲಸ ಇದರಲ್ಲಿ ಸಣ್ಣದು ಇರುವಾಗ ಅರ್ಥವೂ ಆಗ್ತಾ ಇರಲಿಲ್ಲ ನನಗೆ. ಹ್ಮ್. ಒಟ್ಟೇನೋ ವೇಷ ಬಂತು, ಕುಣಿತು, ಹೋಯಿತು ಅಂತ. ಹ್ಮ್ ಅಲ್ಲಿ ನನಗೆ ಅಲ್ಲಿ ಹೋದ್ಮೇಲೆ ಮತ್ತೆ ಏನಾಯಿತು ಅಂತಂದರೆ, ಈ ಏಕಾದಶಿ ತಾಳಮದ್ದಲೆಯನ್ನು ಕೇಳಿ ನೋಡಿ ಹ್ಮ್ ನನಗೊಂದು ಆಸಕ್ತಿ ಹುಟ್ಟಿತು. ಹ್ಮ್ ನನಗೆ ಸಣ್ಣಕ್ಕೆ ಇರುವಾಗ ಈ ಆನಂದ ಮಾಸ್ಟ್ರು ಹ್ಮ್ ನಮ್ಮ ಮಳಲಿ ಮೇಳದಲ್ಲಿ ವೇಷ ಮಾಡಿದರು. ಹ್ಮ್ ಕೆಲವು ವೇಷನ ಮಾಡಿದರು. ನಮ್ಮ ತಂದೆಯವರಿಗೆ ಆವಾಗಲಿಂದ ಗುರ್ತವರು. ಹ್ಮ್ ನಮ್ಮ ತಂದೆಯವರು ಹ್ಮ್ ಅಲ್ಲಿ ಹೋದ್ಮೇಲೆ ಈ ಪ್ರಥಮ ಏಕಾದಶಿ ತಾಳಮದ್ದಲೆಗೆ ಹ್ಮ್ 1 ವರ್ಷ ಆನಂದ ಮಾಸ್ಟ್ರನ್ನ ಕರೆಸಿದರು, ಹ್ಮ್ ಮುಖ್ಯ ಅರ್ಥಧಾರಿಗಳು. ಅವರು ಆ ತುಮ್ರಿ ಅಲ್ಲೆಲ್ಲೋ ಮಾಸ್ಟರ್ ಆಗಿ. ಬ್ಯಾಕ್ವರ್ಡ್ನಲ್ಲಿ ಮಾಸ್ಟರ್ ಆಗಿದ್ದರು, ಹ್ಮ್. ಮಾಸ್ಟರ್ ಆಗಿದ್ದರಂತೆ. ಹ್ಮ್ ಆವಾಗ ಕರೆಸಿದರು. ಹ್ಮ್ ಈ ಶಿವರಾಮ್ ಭಟ್ರು ಇವರ ಜೊತೆಗೆ ಆನಂದ ಮಾಸ್ಟರ್ ಅರ್ಥ ಹೇಳಿದ್ರು. ಆವಾಗ ಆನಂದ ಮಾಸ್ಟ್ರು ಪರಿಚಯ ಆಯಿತು. ಹ್ಮ್ ಇಲ್ಲಿಗೆ ತಲವಾಟಕ್ಕೆ ಆ ಪರಿಚಯ ಮಾಡಿಸಿದ್ರು ನಮ್ಮ ತಂದೆ. ಹ್ಮ್ 1-2 ವರ್ಷ ಅವರು ಬಂದರು. ಹ್ಮ್ ಆ ತಾಳ್ಮದ್ದಲೆ ನೋಡಿ ನೋಡಿ ಹ್ಮ್ ನನಗೂ ಒಂದು ಹುಮ್ಮಸ್ಸು ಬಂತು. ಹ್ಮ್ ಆ ಹುಮ್ಮಸ್ಸು ಬರಲಿಕ್ಕೆ ಮತ್ತೊಂದು ಕಾರಣ ಏನು ಅಂತಂದರೆ, ಹ್ಮ್ ನಮ್ಮ ತಂದೆಯವರು ಹ್ಮ್ ಆನಂದ ಮಾಸ್ಟ್ರು, ಶೇಣಿ ಭಟ್ರು ಹ್ಮ್ ಮತ್ತು ದೇರೇಜ ಸೀತಾರಾಮಯ್ಯನವರು, ಹ್ಮ್ ಆಮೇಲೆ ರಾಮದಾಸ್ ಸಾಮಗ್ರು, ಹ್ಮ್ ಇವ್ರನ್ನೆಲ್ಲ ಕರೆಸಿ ಒಂದು ತಾಳಮದ್ದಲೆ ಮಾಡಬೇಕು ಅಂತೇಳಿ ಹಮ್ಮಿಕೊಂಡು, ಹ್ಮ್ ಅದೆಲ್ಲಿ ತಾಳಗುಪ್ಪ ಮಿಲ್ಲಿನ ಆವರಣದಲ್ಲಿ, ಹ್ಮ್ ತಾಳಗುಪ್ಪ ಗಣೇಶ್ ಹೆಗ್ಡೆ ಅವರಂತ ಮೂಗಿಮನೆ ಹ್ಮ್ ಅವ್ರ ಮಿಲ್ ಇದೆ, ಹ್ಮ್ ಈಗಲೂ ಇದೆ. ಹ್ಮ್ ಆ ಮಿಲ್ಲಿನ ಆವರಣದಲ್ಲಿ ತಂದೆಯವರು ಹಮ್ಮಿಕೊಂಡ್ರು. ಹ್ಮ್ ಈ ಆ ತಾಳಮದ್ದಳೆಯ ಪ್ರತಿ ಏಕಾದಶಿ ನಡೀತಿತ್ತಲ್ಲ, ಹ್ಮ್ ಇದರಲ್ಲಿ 1-2 ಸಲ ದೊಡ್ಡ ಕಲಾವಿದರು ಬಂದಿದ್ದರು. ಹ್ಮ್
ಶೇಣಿ ಭಟ್ರು ಬರಲಿಲ್ಲ. ಹ್ಞೂ ಆನಂದ್ ಮಾಸ್ಟ್ರು ಮತ್ತು ಆನಂದ್ ಮಾಸ್ಟ್ರ ಜೊತೆಗೆ ಯಾರನ್ನೋ ಕರ್ಕೊಂಬಂದಿದ್ರು ಒಬ್ಬರು. ಹ್ಞೂ ಅವರು ಯಾರು ಅಂತ ನೆನಪಿಲ್ಲ ನನಗೆ. ಅವರು ಹವ್ಯಾಸಿ ಕಲಾವಿದರು ಆಗಿದ್ದರು. ಹ್ಞೂ ತಂದೆಯವ್ರು ಏನು ಮಾಡಿದ್ರು ಅಂತಂದ್ರೆ ಒಂದು ತಾಳಮದ್ದಲೆಯನ್ನೇ ಏರ್ಪಾಟ್ ಮಾಡಿದರು. ಹ್ಞೂ ಎಲ್ಲಿ ಮಿಲ್ಲಲ್ಲಿ, ಹ್ಮ್. ತಾಳಗುಪ್ಪ ಮಿಲ್ಲಲ್ಲಿ ಹ್ಞೂ ₹1 ₹2 ಟಿಕೆಟ್ ಹ್ಞೂ ಇಟ್ಟು ಹ್ಞೂ ಆವತ್ತು ತಾಳಮದ್ದಲೆ ಹೀಗೆ ಆನಂದ್ ಮಾಸ್ಟ್ರು ಬಂದಿದ್ದರು, ಹಾಗೂ ಧೀರಜ್ ಅವರು ಬಂದರು, ಹ್ಞೂ ಸಣ್ಣ ಸಾಮಗ್ರು ಅಂದರೆ ರಾಮದಾಸ್ ಸಾಮಗ್ರು ಬಂದರು. ಹ್ಞೂ ಅವತ್ತು ಶೇಣಿ ಭಟ್ರು ಬರಲಿಲ್ಲ. ಹ್ಞೂ ಶೇಣಿ ಭಟ್ರನ್ನ ಆ ವಲಯಕ್ಕೆ ಪರಿಚಯ ಮಾಡಿಸ್ಬೇಕು ಅಂತ ಮೊದಲು ಮಾಡಿದ್ದೆ ನಮ್ಮ ತಂದೆಯವರು. ಹ್ಞೂ ಶೇಣಿ ಭಟ್ರು ಬರಲಿಲ್ಲ ಅಂತ ಹೇಳಿ ಕೆಲವರೆಲ್ಲ ತುಂಬ ಗಲಾಟೆ ಮಾಡಿದರು. ಹ್ಞೂ ಗಲಾಟೆ ಮಾಡಿ ತಾಳಮದ್ದಲೆ ನಡೆಯೇ ಇರೋ ಹತ್ರಕ್ಕೆ ಬಂತು. ಹ್ಞೂ ಆಮೇಲೆ ಎಲ್ಲ ಸಮಾಧಾನ ಮಾಡಿ ಮೂಗಿಮನೆ ಮಿಲ್ಲಿನ ಓನರ್ ಗಣೇಶ್ ಹೆಗ್ಡೆಯವರು ಅಂತ, ಮೂಗಿಮನೆ ಗಣೇಶ್ ಹೆಗ್ಡೆಯವರು ಅಂತ, ಹ್ಞೂ ಆ ವಲಯದಲ್ಲಿ ಅವರೇ ಸ್ವಲ್ಪ ಭಾಳ ಶ್ರೀಮಂತರು ಹೌದು, ಒಳ್ಳೆ ಹೆಸರಿದ್ದವರು ಹೌದು. ಹ್ಞೂ ಅವರೆಲ್ಲ ಬಂದು ಸಮಾಧಾನ ಮಾಡಿ ಹ್ಞೂ ನಮ್ಮ ತಂದೆಯವರು ಅನೌನ್ಸ್ ಮಾಡಿದರು, ಹ್ಞೂ ತಾಳ್ಮದ್ದಲೆ ಇವತ್ತು ಉಚಿತವಾಗಿ ಮಾಡ್ತೇವೆ ಅಂತ. ಹ್ಞೂ ಅವು ಬಂದು ಎಲ್ಲರೂ ತಣ್ಣಗೆ ಕೂತ್ಕೊಂಡ್ರು. ಹ್ಞೂ ಬೆಳಗೋರಿಗೆ ಆ ತಾಳ್ಮದ್ದಲೆ ಮಾಡ್ತಿದ್ರಲ್ಲ ಅವಾಗ, ಹೇಗಿದ್ರು ಆಟ ತಾಳ್ಮದ್ದಲೆ ಎಲ್ಲ ಬೆಳಗೋರಿಗೆ ಆಟ ಆಯಿತು. ಎಲ್ಲರೂ ಕೂತ್ಕೊಂಡು ನೋಡಿದ್ರು, ಒಳ್ಳೇದಾಯಿತು ತಾಳ್ಮದ್ದಲೆ. ಹ್ಞೂ ನನಗೆ ಸ್ವಲ್ಪ ತಲೆ ಬಿಸಿ ಆಯಿತು. ಹ್ಞೂ ಏನು ಒಬ್ರಿಗಾಗಿ ಇಷ್ಟೆಲ್ಲ ಗಲಾಟೆ ಮಾಡ್ತಾರಲ್ಲ ಜನ ಹ್ಞೂ ಅಂತೇಳಿ. ಹ್ಞೂ ಮುಂದಿನ ವರ್ಷದಿಂದ ಹ್ಞೂ ಇದು 63ನೇ ಇಸ್ವಿ ನಾನು ಹೇಳ್ತಾ ಇರೋದು. ಹ್ಞೂ 64ನೇ ಇಸ್ವಿಯಿಂದ ನಾನೇ ನಮ್ಮ ತಂದೆಯವ್ರ ಹತ್ರ ಹೇಳಿದೆ, ಹ್ಞೂ ಅಪ್ಪಯ್ಯ ನಾನು ಮಾಡಿಸ್ತೀನಿ ತಾಳ್ಮದ್ದಲೆ, ಹ್ಞೂ ಹೇಗೆ ಆಗ್ಬೋದು ಅಂತ. ಹ್ಞೂ ಅಡ್ಡಿಲ್ಲ ನಾನು ಮಾಡಿಸಿರೇನು ನೀನು ಮಾಡಿಸಿದ್ರೇನು ಹ್ಞೂ ಅಂತ. ನಾನು ಮಾರನೇ ವರ್ಷ ಹ್ಞೂ ತಾಳ್ಮದ್ದಲೆ ಏರ್ಪಾಟ್ ಮಾಡಿದೆ. ಹ್ಞೂ ತಾಳ್ಮದ್ದಲೆ ಅಂತಂದ್ರೆ ನಾನೇನು ಮಾಡಿದೆ ಅಂತಂದರೆ, ನಾನೇ ಸ್ವತಃ ದಕ್ಷಿಣ ಕನ್ನಡಕ್ಕೆ ಹೋದೆ. ಹ್ಞೂ ನಾನು ಮೊದಲು ಆನಂದ್ ಮಾಸ್ಟರ್ ಮನೆಗೆ ಹೋದೆ. ಹ್ಞೂ ಆಮೇಲೆ ಕುಂಬಳೆ ಸುಂದರ ಅವ್ರು ಗೊತ್ತಿತ್ತು, ಹ್ಞೂ ಹ್ಞೂ ಕುಂಬಳೆ ಸುಂದರ ರಾಯರನ್ನು ಕರ್ಕೊಂಡು ಹ್ಞೂ ಶೇಣಿ ಭಟ್ರ ಮನೆಗೆ ಹೋದೆ, ಹ್ಞೂ ಧೀರಜ್ ಅವ್ರ ಮನೆಗೆ ಹೋದೆ. ಹ್ಞೂ ಇವರೆಲ್ಲರ ಮನೆಗೆ ಹೋಗಿ ದೊಡ್ಡ ಸಾಮಗ್ರನ ಮನೆಗೆ ಹೋದೆ. ಹ್ಞೂ ಇವರೆಲ್ಲರ ಮನೆಗೂ ಹೋಗಿ ಅವ್ರಿಗೆ ಆಹ್ವಾನ ಕೊಟ್ಟು ಹ್ಞೂ ಕರ್ಕೊಂಡ್ಬಂದು 1964ರಿಂದ ಒಂದು 6-7 ವರ್ಷ ಕಾಯಂ ತಾಳ್ಮದ್ದಲೆ ಮಾಡಿಸಿದೆ. ಹ್ಞೂ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಹ್ಮ್. ಅಂದರೆ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಹೀಗೆ ಹ್ಞೂ ಟಿಕೆಟಾ ಅಥವಾ ಉಚಿತ? ಟಿಕೆಟಿಂದೇ ಮಾಡಿಸಿದೆ ನಾನು, ಹ್ಞೂ ಮಾಡಿಸ್ತಾ ಇದ್ದೆ. ಹ್ಞೂ ಆ ತಾಳ್ಮದ್ದಲೆ ನಡೆಸಿತು. ಹ್ಞೂ 1970ರಲ್ಲಿ ಹ್ಞೂ ಆ ತಾಳ್ಮದ್ದಲೆಗೆ ಒಂದು ಕೋಟ ಶ್ರೀಧರನ್ ದೇವರು ಹ್ಞೂ ಅಮೃತೇಶ್ವರಿ ಮೇಳ ಮಾಡಿದ್ರು. ಆಗ ಹ್ಞೂ ಅವ್ರು ಬಂದಿದ್ದರು. ಹ್ಞೂ ಕೋಟ ಶ್ರೀಧರನ್ ದೇವರಿಗೂ ಗುಂಡು ಸೀತಾರಾಮಯ್ಯನವರಿಗೂ ಹ್ಞೂ ಸ್ವಲ್ಪ ಇದಿತ್ತು, ಹ್ಞೂ ಸ್ನೇಹಿತು. ಹ್ಞೂ ಶ್ರೀಧರನ್ ದೇವರು ತಾಳ್ಮದ್ದಲೆಗೆ ಬಂದಿದ್ದರು. ಹ್ಞೂ ಬಂದವರು ಇದು ಯಾರು ಮಾಡಿಸಿದ್ದು ಹಾಗೆ ಹೀಗೆ ಅಂತ ಕೇಳಿದ್ರಂತೆ. ಹ್ಞೂ ಸೀತಾರಾಮಯ್ಯನವರು ಹೀಗೆ ಸತ್ಯನಾರಾಯಣ ಭಟ್ಟ ಅಂತೇಳಿ ಅವರು. ಹ್ಞೂ ಶ್ರೀಧರನ್ ದೇವರು ಆಗ ಹ್ಞೂ ಸಾಲಿಗ್ರಾಮ ಮೇಳ ಮಾಡಿದರು. ಹ್ಞೂ ಮೇಳ ಮಾಡಿ ಸಾಲಿಗ್ರಾಮ ಮೇಳವನ್ನು ನಡೆಸ್ಲಿಕ್ಕೆ ಆಗದೆ ಏನೋ ಅದರಿಂದ ಹ್ಞೂ ಅದನ್ನು ಸೋಮನಾಥ್ ಹೆಗ್ಡೆರಿಗೆ ವಹಿಸಿಕೊಟ್ಟಿದ್ರು. ಹ್ಞೂ ವಹಿಸಿಕೊಟ್ಟು ಇವರು ಅಮೃತೇಶ್ವರಿ ಮೇಳ ಅಂತ ಮಾಡಿದ್ರು. ಹ್ಞೂ ಅಮೃತೇಶ್ವರಿ ಮೇಳ ಇವರು ನಮ್ಮ ಮೇಳಕ್ಕೆ ಬರ್ತಾರ ಕೇಳಿ ಹ್ಞೂ ಸೀತಾರಾಮಯ್ಯವ್ರ ಹತ್ರಕ್ಕೆ. ಹ್ಞೂ ಆವಾಗ ನನಗೆ ಮೇಳ ಹೋಗಿ ಅಭ್ಯಾಸ ಇಲ್ಲ, ಏನು ಅಂತ ಗೊತ್ತಿಲ್ಲ ನನಗೆ, ಅದ್ರ ABC. ಹ್ಞೂ ಮೇಳದಲ್ಲಿ ನನ್ನ ಕೆಲಸ ಏನು ಅಂತ ಹ್ಞೂ ಕ್ಯಾಂಪ್ ಮ್ಯಾನೇಜರೇ ಬರಲಿ, ಹ್ಞೂ ಬರ್ತೀರಾ ಕೇಳಿದ್ರು. ಕ್ಯಾಂಪ್ ಮ್ಯಾನೇಜರ್ ಅಂದರೆ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಆಟದ ಎಲ್ಲಿ ಆಟ ಆಗಬೇಕು ನೋಡಿ, ಅಲ್ಲಿ ಯಾವ್ಯಾವ ಆಟ ಊರಿನಲ್ಲಿ ಆಗಬೇಕು ಅಲ್ಲಿ ಹೋಗಿ ಹ್ಞೂ ಆಟ ನಿಶ್ಚಯ ಮಾಡಿ, ಇಂಥ ತಾರೀಕು ನಿಶ್ಚಯ ಮಾಡಿ, ಹ್ಞೂ ಅಲ್ಲಿಯ ಮುಖಂಡರನ್ನು ಕಂಡು ಅಲ್ಲಿ ಪಂಚಾಯತ್ ಚೇರ್ಮನ್ನು ಮತ್ತು ವಗೈರೆ ಅಲ್ಲಿಯ ಜಾಗವನ್ನು ಯಾವ ಜಾಗದಲ್ಲಿ ಆಟ ಆಗೋದು ಅಂತ ನೋಡಿ ಹ್ಞೂ ಆ ಜಾಗದ ಮಾಲೀಕರನ್ನು ಕಂಡು ಹ್ಞೂ
ವ್ಯವಸ್ಥೆ ವ್ಯವಸ್ಥೆ ಮಾಡೋದು. ಈಗಲೂ ಆ ಕ್ಯಾಂಪ್ ಮ್ಯಾನೇಜರ್ ಈಗಲೂ ಇದ್ದಾರಾ? ಇದೇ ಇರಬೇಕು. ಈಗಿದ್ದಾರೆ ಅಂತಂದ್ರೆ ಈಗ ಆಟ ಕಾಂಟ್ರಾಕ್ಟ್ ಆಗೋದು ಜಾಸ್ತಿ. ಆದ್ದರಿಂದ ಅದು ಆ ಕ್ಯಾಂಪ್ ಮ್ಯಾನೇಜರ್ ಹುದ್ದೆ ಬಹುಶಃ ಇದ್ದಾಗಿಲ್ಲ, ನನಗೆ ಗೊತ್ತಿಲ್ಲ. ಈಗ ಅಮೃತೇಶ್ವರಿ ಮೇಳದಲ್ಲಿ ಆಗ್ತೀರಾ ಕೇಳಿದ್ರು. ನನಗೆ ABCD ಅದು ಗೊತ್ತಿಲ್ಲ, ಆದರೂ ಒಂದು ಧೈರ್ಯ ಮಾಡಿ ಹೋದೆ ನಾನು. ಕ್ಯಾಂಪ್ ಮ್ಯಾನೇಜರು ಇದ್ದೆ. ಶ್ರೀಧರ್ ದೇವ್ರನ್ನ ಇಲ್ಲಿ ನೋಡಿ ಪರಿಚಯ ಇತ್ತು. ನಾನು ಸೀದಾ ಅಮೃತೇಶ್ವರಿ ಮೇಳದ ಇದು ಏನು ಮೇಳಕ್ಕೆ ಮುಂಚೆನೇ ಆಟ ಮಾಡ್ತಾರಲ್ಲ, ಸೇವೆ ಆಟ, ಅದಕ್ಕೆ ಹೋದೆ. ನನಗೆ ಏನೂ ಗೊತ್ತಿಲ್ಲ. ಅಮೃತೇಶ್ವರಿ ಮೇಳದ ಕೋಟ ಊರ್ನೂ ನೋಡಲಿಲ್ಲ ನಾನು. ಈಗ ಬಸ್ನಲ್ಲಿ ಹೋದಾಗ ಎಲ್ಲ ಹೋಗಿದ್ದು. ಹೋಗಿ ಇಳಿದೆ, ಅಂದೇವ್ರ ಮನೆಯಲ್ಲಿ ಕೇಳಿದೆ, ಹೋದೆ. ಅಂದೇವ್ರು ಸ್ವಲ್ಪ ಗತ್ತಿನ ಮಾತವ್ರದ್ದು. ಬಂದಿರ ಬಂದು ಆಯ್ತು. ನನಗೆ ಏನು ಮಾಡಬೇಕು ಏನೋ ಗೊತ್ತಿಲ್ಲ. ಹೋಗಿ ಸುಮ್ಮನೆ ಇದ್ದೆ. ಸೇವೆ ಆಟ ಅವತ್ತು ಪ್ರಾರಂಭದ್ದು. ಆಟಕ್ಕೆ ಹೋದೆ, ನಿಂತುಕೊಂಡೆ, ನೋಡಿದೆ, ಕೂತ್ಕೊಂಡು. ಇದು ಮನೆ ಶ್ರೀಧರನ್ ದೇವ್ರ ಮನೆ ಅಮೃತೇಶ್ವರಿ ದೇವಸ್ಥಾನದಿಂದ ಒಂದು 2 ಫರ್ಲಾಂಗ್ ಮುಂದೆ ಅವ್ರ ಮನೆ. ಅಲ್ಲಿ ಬನ್ನಿ ಅಂತಂದು ಹೋದೆ, ಕೂತ್ಕೊಂಡೆ. ನನಗೆ ಏನು ಮಾಡಬೇಕು, ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಇವರು ಸೇವೆ ಆಟದ ಮರುದಿವ್ಸ ಬೆಳಗ್ಗೆ ಅವ್ರ ಮನೆಗೆ ಹೋದಾಗ ಕುಕ್ಕಣೆ ಅಂದರು. ಸರಿ ಅಂತ ಕೂತ್ಕೊಂಡೆ. ನನಗೆ ಒಂಥರ ಭಯ. ಆವಾಗ ನಿಮಗೆ ಎಷ್ಟು ವರ್ಷ ಆಗಿತ್ತು? ಆವಾಗ 31. ನನಗೆ ಹಿಂದೆ ಮುಂದೆ ಗೊತ್ತಿಲ್ಲ ನೋಡಿ. ಆವಾಗ ಅವರ ತಂಗಿಯ ಗಂಡ ಚಂದ್ರಶೇಖರ್ ಹೊಳ್ರು ಅಂತ, ಅವರು ಮ್ಯಾನೇಜರ್ ಆಗಿದ್ದರು ಮೇಳದಲ್ಲಿ. ಅವರು ಪಾಪ ಅವರೇನು ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಅವರೆಲ್ಲ ಮೇಳದ ಕಲಾವಿದರೆಲ್ಲ ಕೆಲವರು ಬಂದರು ಹೋದರು, ಏನೇನೋ ಮಾತಾಡ್ಕೊತಿದ್ರು. ನನಗೇನು ಗೊತ್ತಿದ್ದು ಕೂತ್ಕೊಂಡು. ಅವತ್ತು ಊಟ ಆಯಿತು. ಅವತ್ತು ಮತ್ತೆ ಆಟ, 2ನೇ ಆಟ ಪೇಟೆ ಆಟ. ಒಂದು ಅಮೃತೇಶ್ವರಿ ದೇವಸ್ಥಾನದ ಬಾಗಿಲಲ್ಲಿ ಸೇವೆ ಆಟ, 2ನೇ ದಿವಸ ಪೇಟೆ ಆಟ ಅಂತ ಆಡ್ತಾರೆ. ಈ ಅಮೃತೇಶ್ವರಿ ಮೇಳಕ್ಕೆ ಹೇಗೆ ಅಂತಂದರೆ, ಮೇಳ ವಹಿಸ್ಕೊಂಡವರು ಏಲಮ್ ಅಂತಂದರೆ ಹರಾಜು ಮಾಡ್ತಾರೆ. ಮೇಳ ಹರಾಜು ಅಂತಂದ್ರೆ ಒಂದು ತಿರುಗಾಟಕ್ಕೆ ಇಷ್ಟು ಅಂತ ಕೊಡಬೇಕವ ಮೇಳ ವಹಿಸ್ಕೊಂಡವರು. ಅದೇ ಇವರು ಆ ಸೇವೆ ಆಟ 14 ಸೇವೆ ಆಟ ಉಂಟು ಇದರಲ್ಲಿ. ಈಗಲೂ ಇದೆಯಾ ಅದು? ಈಗಲೂ ಇರ್ಬೋದು. ಯಾಕೆಂದರೆ ಈಗಲೂ ಬಯಲಾಟ ಆಗ್ತಾ ಇದೆ. ಈಗ ಅಮೃತೇಶ್ವರಿ ಮೇಲೆ ಟೆಂಟ್ ಹೋಯ್ತು, ಈಗ ಮತ್ತೆ ಬಯಲಾಟಕ್ಕೆ ಬಂತು. ಪೂರ್ವದಲ್ಲಿ ಅದು ಟೆಂಟ್ ಆಗೋಕ್ಕಿಂತ ಮುಂಚೆ ಬಯಲಾಟ ಆಗಿತ್ತು. ಬಯಲಾಟ ಅದು ಎಷ್ಟು ವರ್ಷದ ಇತಿಹಾಸ ಇದೆ ಅಮೃತೇಶ್ವರಿ? ನನಗೆ ಗೊತ್ತಿದ್ದಂಗೆ 50-60 ವರ್ಷ ಮೇಲೆ, ಅಥವಾ 70-80 ವರ್ಷವೇ ಇದ್ದಿತ್ತು ಅದಕ್ಕೆ ಇತಿಹಾಸ. ಸಾಲಿಗ್ರಾಮ ಮೇಳಕ್ಕಿಂತ ಮುಂಚೆನೆಯಿಂದ ಇದ್ದಿದ್ದದು. ನೀವು ಹೋಗುವಾಗ ಮುಂಚೆನೇ ಟೆಂಟ್ ಆಗಿತ್ತದು? ನಾವು ಹೋಗುವಾಗ 1 ವರ್ಷ ಆಗಿತ್ತು ಅಷ್ಟೇ ಟೆಂಟ್ ಆಗಿ. ಶ್ರೀಧರ ಎಂದರು ವಹಿಸ್ಕೊಂಡು 1 ವರ್ಷ ಆ ಬಯಲಾಟ ಮೇಳವನ್ನು ಟೆಂಟ್ ಆಗಿ ಮಾಡಿದರು. ಸಾಲಿಗ್ರಾಮ ಮೇಳವನ್ನು ಸೋಮನಾಥ ಹೆಗ್ಡೆರಿಗೆ ವಹಿಸಿಕೊಟ್ಟು ಇದನ್ನು ಟೆಂಟ್ ಮಾಡಿದ್ರು. ಮತ್ತೆ ಸಾಲಿಗ್ರಾಮ ಮೇಳ ಟೆಂಟ್ ಮಾಡಿದ್ದು ಅವರೇ, ಶ್ರೀಧರನ್ ದೇವರೇ. ಅದನ್ನು ವಹಿಸಿಕೊಟ್ಟಿದ್ದು ಶ್ರೀಧರನ್ ದೇವರೇ. ಚಿಟ್ಟಾಣಿಯವ್ರನ್ನ ಕರ್ಕೊಂಡು ಬಂದಿದ್ದು ಶ್ರೀಧರನ್ ದೇವರೇ ಮೇಳಕ್ಕೆ. ಸರಿ, ನನ್ನ ಕೆಲಸ ಏನು ಅಂದೆ. ನಾನು ಸುಮ್ಮನೆ ಅಂತ ಕೂತ್ಕೊಳ್ಳಿ, ಊಟ ಮಾಡಿ ಸರಿ ಉಂಡ್ಕೊಂಡು ಮತ್ತೆ ಕೂತ್ಕೊಂಡು ಕುಟ್ಟಿ ಸಾಹೇಬ ಅಂತ ಒಬ್ಬರು ಸಾಹೇಬ್ರನ್ನ ಬಂದು, ನೋಡಿ ಈ ಸಾಹೇಬ್ರ ಜೊತೆಗೆ ಹೋಗಿ ಕೆಲವು ಇದನ್ನ ಹಾಕಿಕೊಟ್ಟಿರ್ತಾನೆ,
ಮ್ಯಾಟ್ರ್ ಹಾಕಿಕೊಟ್ಟಿದ್ದು. ಹ್ಮ್. ಕೆಲವು ಕ್ಯಾಂಪ್ ಮಾಡಿ ಬಂದು ಹ್ಮ್. ಇವ್ರು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು ಹ್ಮ್. ತೋರಿಸ್ಲಿಕ್ಕೆ ಕ್ಯಾಂಪ್ ಯಾವುದಾದ್ರು. ಹ್ಮ್. ಸರಿ ಅಂದೆ. ಅವ್ರು ಸೀದಾ ನಾನು ಅವರು ಮಂಗಳೂರಿಗೆ ಹೋಗಿ ಮಂಗಳೂರಿಗೆ ದುಡ್ಡು ಕೊಟ್ಟರು. ಒಂದು ಕೆಲವೊಂದು 60-70 ರೂಪಾಯಿ, ನಂಗೆ ಸರಿ ನೆನಪಿಲ್ಲ. ಹ್ಮ್. ಇದು ಬಸ್ ಚಾರ್ಜಿಗೆ ಹ್ಮ್. ಕುಟ್ಟಿ ಸಾಹೇಬ್ರ ಜೊತೆಗೆ ಹೋಗಿ ಹ್ಮ್. ಅಂತಂದು. ಹ್ಮ್. ಸರಿ ಕುಟ್ಟಿ ಸಾಹೇಬ್ರ ಜೊತೆಗೆ ಹೋದೆ, ಮಂಗಳೂರಿಗೆ ಹೋದೆ ಸೀದಾ. ಹ್ಮ್. ಅಲ್ಲೇ ರೂಮ್ ಮಾಡಿದ್ರು. ಹ್ಮ್. 400 ರೂಪಾಯಿ ರೂಮ್. 51 ಇಸ್ವಿ ಹ್ಮ್. ರೂಮ್ ಮಾಡ್ಕೊಂಡು ಉಳ್ಕೊಂಡು 3 ದಿವಸ ನಾವು ಶೃಂಗೇರಿ ಕಡೆ ಹೋದ್ವಿ. ಹ್ಮ್. ಶೃಂಗೇರಿ ಕಡೆಯಲ್ಲಿ ಅವರು ಕೆಲವು ಕ್ಯಾಂಪುಗಳನ್ನೆಲ್ಲ ಮಾಡಿದರು. ಅದು ಯಾರ್ಯಾರು ನಮ್ಮ ಆ ಊರಿನ ಮುಖಂಡರು ಯಾರು, ಹ್ಮ್. ಜಾಗ ಯಾವುದು, ಹ್ಮ್. ಅದನ್ನೆಲ್ಲ ಹೇಗೆ ಮಾಡಬೇಕು ಅಂತೆಲ್ಲ ಅವ್ರು ನನ್ನನ್ನು ಕರ್ಕೊಂಡು ಹೋದರು. ಹ್ಮ್. ಕರ್ಕೊಂಡು ಹೋಗಿ ತೋರಿಸಿದ್ರು. ಹ್ಮ್. ಶೃಂಗೇರಿ ಕಡೆ ಅಗಳಗಂಡಿ, ಇನ್ಯಾವುದಾದ್ರು ಊರು ನನಗೆ ಈಗ ಸರಿ ನೆನಪಾಗೋದಿಲ್ಲ ನನಗೆ ಬಟ್ ಹ್ಮ್. ಅಲ್ಲೆಲ್ಲ ಶೃಂಗೇರಿ ಹ್ಮ್. ಆ ಕಡೆಗೆಲ್ಲ ಹೋಗಿ ಹ್ಮ್. ಒಂದು 5-6 ದಿವಸ ಕ್ಯಾಂಪುಗಳನ್ನು ಮಾಡಿದೆ. ಹ್ಮ್. ಅಲ್ಲಿ ಊರಿನಲ್ಲಿ ಯಾರ್ಯಾರನ್ನ ಕಾಣಬೇಕು, ಚೇರ್ಮನ್ರು, ಹ್ಮ್. ಅಲ್ಲಿ ಮುಖಂಡರು, ಜಾಗದ ಮಾಲೀಕರು, ಹ್ಮ್. ದೇವಸ್ಥಾನದ ಜಾಗ ಅದ್ರ ಮಾಲೀಕರು, ಹ್ಮ್. ಅವ್ರನ್ನೆಲ್ಲ ಕಂಡು ಊರಿನಲ್ಲಿ ಕೆಲವು ಮುಖಂಡರು ಯಾರ್ಯಾರು ಅಂತ ಗುರ್ತು ಮಾಡ್ಕೊಂಡು ಹ್ಮ್. ಆಗ ನಾನು ಸುಮಾರಾಗಿ ಅದರ ಒಂದು ಹೊಳಗು ತಿಳಿಯಿತು ನನಗೆ. ಹ್ಮ್. ಓಹೋ ಹೀಗೀಗೆ ಹ್ಮ್. ಮಾಡೋದು. ಹ್ಮ್. ಹೊಳಗೋದು ಅಲ್ಲಿ ಹೋಗಿ ನಾನು ಒಂದು ಏನು ಮಾಡ್ಕೊಂಡೆ ಅಂದರೆ ಒಂದು ನೋಟ್ ಬುಕ್ ತಗೊಂಡು ಹ್ಮ್. ಎಲ್ಲ ಬರೆದೆ. ಹ್ಮ್. ಊರಿನ ಚೇರ್ಮನ್ರು ಹ್ಮ್. ಮತ್ತು ಉಳಿದ ಮುಖಂಡರುಗಳು, ಹ್ಮ್. ಜಾಗದ ಮಾಲಕರು, ಹ್ಮ್. ದೇವಸ್ಥಾನ ಇದ್ದರೆ ದೇವಸ್ಥಾನದ ಎಲ್ಲಿ ಯಾವ್ಯಾರಪ್ಪ ಇವ್ರು ಯಾರು, ಹ್ಮ್. ಅದನ್ನೆಲ್ಲ ಬರ್ಕೊಂಡೆ. ಹ್ಮ್. ಅವರಿಗೆ ಅರ್ಜಿ ಏನಾದ್ರು ಕೊಡ್ಬೇಕಿತ್ತ ಮತ್ತೆ? ಅದು ಕೊಡಬೇಕಿತ್ತು. ಹ್ಮ್. ಹ್ಮ್. ಪಂಚಾಯತಿ ಚೇರ್ಮನ್ರು ಯಾರು, ಹ್ಮ್. ಜಾಗಕ್ಕೆ ಅರ್ಜಿ ಬಾಡಿಗೆ ಕೊಡ್ಬೇಕಾ? ಬಾಡಿಗೆ ಕೊಡಬೇಕು ಏನೋ ಅಂತ ನಾವು ಒಂದು ವಿಚಾರಿಸ್ಕೊಂಡ್ಬಾರ್ದು. ಹ್ಮ್. ಈಗ ಮೊದಲೇ ಕೊಡೋದಲ್ಲ ಹ್ಮ್. ಅದು. ಆಟ ಮುಗಿದ್ಮೇಲೆ? ಆಮೇಲೆ ಹೌದು, ಹ್ಮ್. ಆಟಕ್ಕೆ ಹೋದ್ಮೇಲೆ ಹ್ಮ್. ಅದು ಯಾರ್ಯಾರು ಹ್ಮ್. ಎಲ್ಲ ನಾನು ಬರ್ಕೊಂಡು ಬಂದಿದ್ದ ನಾನು ಕಾಲಮ್ ಮಾಡಿದೆ. ಹ್ಮ್. 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 ಒಂದು 10-14 ಕಾಲಮ್. ಹ್ಮ್. ಊರಿನ ಚೇರ್ಮನ್, ಹ್ಮ್. ಪಂಚಾಯತಿ ಮೆಂಬರುಗಳು, ಹ್ಮ್. ದೇವಸ್ಥಾನ ಕಮಿಟಿಯವರು ಹ್ಮ್. ಮತ್ತು ಊರಿನಲ್ಲಿರುವ ಇತರೆಯ ಮುಖಂಡರು, ಹ್ಮ್. ಹೀಗೆ ಎಲ್ಲ ಇದು ಮಾಡಿದೆ. ಹ್ಮ್. ಆಟ ಆಗುವ ಜಾಗ, ಹ್ಮ್. ಅದಕ್ಕೆ ಸಂಭಾವನೆ ಇದ್ದರೆ ಸಂಭಾವನೆಗಳು, ಹ್ಮ್. ಯಾರಿಗೆ ಮತ್ತೆ ಯಾರ್ಯಾರನ್ನ ಕಾಣಬೇಕು, ಹ್ಮ್. ಪುಡಾರಿಗಳು ಹ್ಮ್. ಯಾರ್ಯಾರು, ಹ್ಮ್. ಹೀಗೆ ಅದನ್ನೆಲ್ಲ ಇದು ಮಾಡಿದೆ. ನನಗೆ ಈ ಸಾಮಾನ್ಯ ಆಟ ಮಾಡಿಸಿ ಗೊತ್ತಿದ್ದರಿಂದ ಹ್ಮ್. ಒಂದು ಇದು ಮಾಡ್ಕೊಂಡು ಕಾಲಮ್ ಮಾಡಿಕೊಂಡು ಅದನ್ನೊಂದು ಹ್ಮ್. ಮಾಡ್ಕೊಂಡು ಒಂದು ಎಕ್ಸರ್ಸೈಸ್ ಬುಕ್ ತಗೊಂಡು ಹ್ಮ್. ಒಂದು 8-10 ಕ್ಯಾಂಪುಗಳನ್ನು ಮಾಡಿಕೊಂಡು ಹ್ಮ್. ಬಂದೆ. ಕುಟ್ಟಿ ಸಾಹೇಬರು ಹತ್ರ ಹೇಳಿದೆ, ಹ್ಮ್. ಇನ್ನು ನೀವು ನನಗೆ ಬೇಡ, ಹ್ಮ್. ನಾನೇ ಮಾಡ್ತೀನಿ. ನಾನೇ ಮಾಡ್ತೀನಿ ಅಂತಂದೆ. ಹ್ಮ್. ಅವು ಬಂದು ಹಂದವರಿಗೆ ತೋರಿಸ್ದೆ, ಹೀಗೆ ಹ್ಮ್. ಇದನ್ನೆಲ್ಲ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು ಅಂದ್ರು. ಹ್ಮ್. ಹ್ಮ್. ಯಾರು ಹೇಳ್ಕೊಟ್ಟಿದ್ದಲ್ಲ, ಇದು ನನ್ನ ಒಂದು ಐಡಿಯಾ ಮಾಡ್ಕೊಂಡು ಮಾಡಿದೆ ನಾನು. ಹ್ಮ್. ಈಗ ಇದನ್ನು ತಂದು ನಿಮಗೆ ತೋರಿಸಿದ್ರೆ ಹ್ಮ್. ಅಥವಾ ಇಲ್ಲಿರೋ ಮ್ಯಾನೇಜರಿಗೆ ತೋರಿಸಿದ್ರೆ ಅವರಿಗೆಲ್ಲ ಪೂರ್ತಿ ಅರ್ಥ ಆಗಬೇಕು. ಅದು ಹ್ಮ್. ಅಲ್ಲಿ ಹೋದ ಕೂಡಲೇ ಬಿಡಾರ ಮಾಡುವ ಜಾಗ ಯಾವುದು, ಹ್ಮ್. ಹ್ಮ್. ಕಲಾವಿದರುಗಳಿಗೆ ಹ್ಮ್. ಉಳ್ಕೊಳ್ಳಿಕ್ಕೆ ಅವತ್ತೊಂದು ದಿವಸಕ್ಕೆ ಹ್ಮ್. ಬಿಡಾರ ಮಾಡುವ ಜಾಗ ಯಾವುದು, ಹ್ಮ್. ಅದನ್ನೆಲ್ಲ ಮತ್ತು ನಾನೇ ಬಂದು ಹೇಳಬೇಕಾಗಿಲ್ಲ. ನಾನು ಮತ್ತೆ ಮುಂದಿನ ಕ್ಯಾಂಪ್ ಮಾಡಲಿಕ್ಕೆ ಹೋಗಬೇಕಾಗ್ತದೆ. ಹ್ಮ್. ಅದರಿಂದ ಇದನ್ನು ಇಲ್ಲಿಯ ಮ್ಯಾನೇಜರಿಗೆ ಕೊಟ್ಟು ಹೋಗ್ಬಿಟ್ರೆ, ಹ್ಮ್. ಇದನ್ನು ಮತ್ತೊಂದು ಪೇಪರ್ನಲ್ಲಿ ಇದನ್ನ ಕಾಪಿ ಮಾಡಿ ಬರೆದು ಕೊಟ್ಬಿಟ್ರೆ ಅವರು ಅದನ್ನು ನೋಡ್ಕೊಂಡಿರ್ತಾರೆ. ಹ್ಮ್. ಸುಲಭ ಆಯ್ತಲ್ಲ ಅಂತ. ಹ್ಮ್. ಹ್ಮ್. ಹಾಂ ಅಂದು ಹ್ಮ್. ಅವ್ರಿಗೆ ಖುಷಿ ಆಯ್ತು. ಭಾಳ ಖುಷಿ ಅಂದರೆ ಭಾಳ ಖುಷಿ ಆಯಿತು. ಹ್ಮ್. ಇದು ಯಾರೂ ಮಾಡಿದ್ದಲ್ಲ, ಅದು ಹ್ಮ್. ಹೇಳ್ಕೊಟ್ಟಿದ್ದಲ್ಲ, ಒಂದು ಐಡಿಯಾ ಮಾಡಿದ್ದು. ಹ್ಮ್. ಇದೊಂದು ಐಡಿಯಾ ಬಂತು. ಹ್ಮ್. ಇವತ್ತಿಗೂ ಸಂದೇವ್ರ ಮನೇಲಿ ಇರ್ಬೋದು ನಾನು ಮಾಡಿದ್ದಾರ. ಇದು ಈಗ 30-40 ವರ್ಷ 50 ವರ್ಷ ಆಯಿತು. ಹ್ಮ್. ಅಲ್ಲಿಂದ ನನಗೆ ಸಂಬಳ ನಿಗದಿಯಾಗಿತ್ತ?
ಏನೂ ಇಲ್ಲ, ಸಂಬಳ ಎಷ್ಟು ಕೊಡ್ತೇನೆ ಅಂತಲೂ ಇಲ್ಲ. ಹ್ಮ್. ಸುಮ್ನೆ ಬಸ್ ಹತ್ಕೊಂಡು ಹೋಗೋದು. ಬಸ್ ಹತ್ಕೊಂಡು ಹೋಟೆಲ್ನೆಲ್ಲ ಕೊಡ್ತಿದ್ರು, ಹ್ಮ್. ಖರ್ಚು ಹ್ಮ್. ಕೊಡ್ತಿದ್ರು ಅಂತಂದರೆ ನಾನು ಹ್ಮ್. ಸ್ವಲ್ಪ ನಾನು ತಿಂಡಿ ಬಾಕ, ಹ್ಮ್. ನನಗೆ ಮನೇಲಿದ್ದರೂ 10-12 ಇಡ್ಲಿ ಬೇಕಾಗಿತ್ತು ತಿನ್ನಲಿಕ್ಕೆ. ಹ್ಮ್. ಆವಾಗ ಸ್ವಲ್ಪ ಊಟ ತಿಂಡಿ ಜಾಸ್ತಿ. ಹ್ಮ್. ನಾ ಮೊದಲು ಇವರು ಗೊತ್ತಿರಲಿಲ್ಲ, ನಾನೇ ತಿಂಡಿ ಗಿಂಡಿ ದುಡ್ಡು ಕೊಡ್ತಿದ್ದೆ. ಹ್ಮ್. ಅವಾಗ ಹಂದವ್ರು ಹೇಳಿದರು, ಹ್ಮ್. ನೋಡಿ ನೀವು ಖರ್ಚು ಹಾಕೊಳ್ಬೇಡ, ಈಗ ನಿಮಗೆ ಕೊಡ್ತಿರ್ತಾನಲ್ಲ ಖರ್ಚಿಗೆ ದುಡ್ಡು, ಹ್ಮ್. ಆ ತಿಂಡಿ ದುಡ್ಡು ಕಾಫಿ ತಿಂಡಿನೂ ನೀವು ಬರೀರಿ. ಹ್ಮ್. ನಾನೇನು ಮಾಡ್ತಿದ್ದೆ, ಖರ್ಚಾದಷ್ಟು ಬರೀಲಿಕ್ಕೆ ಸಂಕೋಚ ಆಗ್ತಿತ್ತು. ಹ್ಮ್. ಆ ಕಾಲದಲ್ಲಿ ನನಗೆ 6-7 ರೂಪಾಯಿದು ತಿಂಡಿ ಕಾಫಿ, ನಾನು ಕಾಫಿ ಟೀ ಕುಡಿತಿರ್ಲಿಲ್ಲ, ಹ್ಮ್. ಕಷಾಯ ಹಾಲಿರೋ ನೀರೋ ಕುಡಿತಿದ್ದೆ. ಹ್ಮ್. ಒಂದು ಹೋಟ್ಲಿಗೆ ಹೋದರೆ ಅವರಿಗೆ ಏನಾದರೂ ತಿಳ್ಕೊಬೋದು ಅಂತೇಳಿ ನಾನು 2 ಹೋಟ್ಲಿಗೆ ಹೋಗ್ತಿದ್ದೆ ತಿಂಡಿ ತಿನ್ನಲಿಕ್ಕೆ. ಹ್ಮ್. 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 ಇಡ್ಲಿಯೋ ದೋಸೆಯೋ ಏನೋ ಅಂತ. ಹ್ಮ್. ನಾನು ಬೇರೆ ತಿಂಡಿ ತಿಂತಿರಲಿಲ್ಲ, ಇಡ್ಲಿ ಹ್ಮ್. ದೋಸೆ ಅಷ್ಟೇ ಹ್ಮ್. ಹೋಗ್ತಿದ್ದೆ. ತಿಂಡಿಗೆ ಒಂದು ಲಿಮಿಟ್ ಇರ್ತದಲ್ಲ, ಅವ್ರು ಕೊಡೋ ದುಡ್ಡಿಗೆ ನಾವು ತಿಂಡಿ ಹೋಟ್ಲಿಗೆ ಖರ್ಚು ಇಷ್ಟು ಮಾಡಿದೆ ಅಂತಂದ್ರೆ ಒಂಥರ ನನಗೆ ನಾಚಿಕೆ ಆಗ್ತಿತ್ತು, ಹ್ಮ್. ಸಂಕೋಚ ಆಗ್ತಿತ್ತು. ಹ್ಮ್. ಅದಕ್ಕೆ ಏನು ಮಾಡ್ತಿದ್ದೆ ಅಂತಂದ್ರೆ, ನಾನು ಕ್ಯಾಂಪಿಗೆ ಹೋಗುವಾಗ ಹ್ಮ್. 4-5 ಮೈಲುಗಳು ಅಥವಾ 7-8 ಮೈಲು ನಡ್ಕೊಂಡು ಹೋಗ್ತಿದ್ದೆ. ಹ್ಮ್. ಬಸ್ ಚಾರ್ಜ್ ಉಳಿಸಿ. ಬಸ್ ಚಾರ್ಜ್ ಉಳಿಸಿ ಅದನ್ನು ತಿಂಡಿಗೆ ಬರೀತಿದ್ದೆ. ಹ್ಮ್. ಈ ಈ ಹಂದಿಯವರಿಗೆ ಯಾರೋ ನೋಡಿದವರು ಹೇಳಿಬಿಟ್ಟಿದ್ದಾರೆ, ಹ್ಮ್. ಹೀಗೆ ಸತ್ಯನಾರಾಯಣ ಭಟ್ರು ನಡ್ಕೊಂಡು ಹೋಗ್ತಿದ್ರು ಅಂತ. ಹ್ಮ್. ಹ್ಮ್. ಈ ತಿಂಡಿ ತಿನ್ನೋದು ಅವ್ರಿಗೆ ಗೊತ್ತಿತ್ತು. ಹ್ಮ್. ಈ ಲೆಕ್ಕ ಬರೋದನ್ನು ನೋಡಿದರೆ ತಿಂಡಿಗೆ 3 ರೂಪಾಯಿ 2 ರೂಪಾಯಿ, ಆವಾಗ ಕರೆಕ್ಟ್ ಆಗಿದೆ. ಹ್ಮ್. ಆವಾಗ ರೂಪಾಯಿಗೆ 10 ಇಡ್ಲಿ ಸಿಗ್ತಿತ್ತಲ್ಲ, ಹ್ಮ್. 2 ರೂಪಾಯಿ 3 ರೂಪಾಯಿ ಇರ್ತಿತ್ತು. ಹ್ಮ್. ಅವು ಹಂದಿಯವರು ಒಂದು ದಿವಸ ನನ್ನನ್ನು ಕರೆಸಿದ್ರು, ನೋಡಿ ಹ್ಮ್. ನಡ್ಕೊಂಡು ಹೋಗೋದು ಬೇಡ, ಹ್ಮ್. ನೀವು ಹೋಟ್ಲಿಗೆ ಎಷ್ಟು ಖರ್ಚು ಮಾಡಿದ್ರು ಅಷ್ಟನ್ನು ಬರೀರಿ, ಹ್ಮ್. ತೊಂದರೆ ಇಲ್ಲ, ಹ್ಮ್. ಏನೂ ತೊಂದರೆ ಇಲ್ಲ, ಹ್ಮ್. ನೀವು ಬಸ್ಸಿಗೆ ಹೋಗಿ ಹ್ಮ್. ಅಂದು. ಹ್ಮ್. ಆವಾಗ ನನಗೆ ಧೈರ್ಯ ಬಂತು. ಹ್ಮ್. ಆವಾಗ ಬರೀತಿದ್ದೆ 4 ರೂಪಾಯಿ 5 ರೂಪಾಯಿ, ಜಾಸ್ತಿ ಅಂದರೆ 5 ರೂಪಾಯಿಗಿಂತ ಜಾಸ್ತಿ ಹೋಟ್ಲ್ ಬಿಲ್ ಆಗ್ತಿರಲಿಲ್ಲ. ಹ್ಮ್. ಅವಾಗ ಸೌತ್ ಕೆನರಲ್ಲಿ ಕೆಲವು ಹೋಟ್ಲ್ ರೂಪಾಯಿಗೆ 8-10 ಇಡ್ಲಿ ಕೊಡ್ತಿದ್ರು. ಹ್ಮ್. ಹ್ಮ್. 4 ಆಣೆ 8 ಆಣೆ ಕಾಫಿ ಟೀ. ನಾ ಕಾಫಿ ಟೀ ಕುಡಿತಿರ್ಲಿಲ್ಲ, ಹ್ಮ್. ನಾ ಬರೀ ಕೆಲವು ಸಲ ನೀರನ್ನೇ ಕುಡಿದು ಬಿಡ್ತಿದ್ದೆ. ಹ್ಮ್. ಇದು ನನಗೆ ಮೊದಲ ಶುರುವಾದ ಅನುಭವ. ಹ್ಮ್. ಒಂದು 2 ವರ್ಷ ಹಾಗೆ ಕ್ಯಾಂಪ್ ಮ್ಯಾನೇಜರ್ ಆದೆ. ಹ್ಮ್. ಕ್ಯಾಂಪ್ ಮ್ಯಾನೇಜರಿಗೆ ಒಂದು ಜನರ ಸಂಪರ್ಕ ಹೇಳೋದು ಬಹಳ ಮುಖ್ಯ ಅಲ್ವಾ? ಮುಖ್ಯ. ಹ? ಹೌದು. ಅಂದ್ರೆ ನೀವು ಸುಮ್ಮನೆ ಯಾವುದೋ ಊರಿಗೆ ಹೋದ ತಕ್ಷಣ ಯಾರೂ ಒಪ್ಪಲ್ಲ. ಹೌದಲ್ಲ, ಖಂಡಿತ ಇಲ್ಲ, ಹ? ಖಂಡಿತ ಇಲ್ಲ. ಅದನ್ನ ಹೇಗೆ ನಿರ್ವಹಣೆ ಮಾಡಿದ್ರಿ? ಯಾಕಂದ್ರೆ ನೀವು ಈ ಫೀಲ್ಡಿಗೆ ತುಂಬಾ ಹೊಸಬ್ರು, ಯಾವ ಊರಿನ ಪರಿಚಯ ಇಲ್ಲ, ಎಲ್ಲಿ ಕ್ಯಾಂಪ್ ಹಾಕ್ಬೇಕು ಅಂತ ಗೊತ್ತಿರಲಿಲ್ಲ. ಹೌದು. ಅದು ಹೆಂಗ ಮಾಹಿತಿ ಬಂತು? ಅದು ಮೊದಲನೇದಾಗಿ ನನ್ನ ಗೈಡು ಕುಟ್ಟಿ ಸಾಹೇಬ ಹ್ಮ್. ಕೆಲವು ತೋರಿಸ್ಕೊ. ಅವರು ಮುಂಚೆ ಕ್ಯಾಂಪ್ ಮ್ಯಾನೇಜರ್ ಆಗಿದ್ರ? ಅವ್ರಿಗೆ ಗೊತ್ತಿತ್ತು, ಅವರಿಗೆಲ್ಲ ಗೊತ್ತಿತ್ತು. ಅವ್ರಿಗೆ ತೆಂಕಿನ ಮೇಳಗಳಲ್ಲಿ ಇದ್ದರು ಅವರು. ಹ್ಮ್. ಹ್ಮ್. ತೆಂಕು ಮೇಳದಲ್ಲಿ ಹ್ಮ್. ಇದ್ದರು. ಹ್ಮ್. ನನಗೆ ಒಂದು ತಿರುಗಾಟ ಬೇಕಾಗಿಲ್ಲ. ಹ್ಮ್. ಸಾಮಾನ್ಯವಾಗಿ ಇಲ್ಲಿಯೇ ಕೆಲವು ಆಟ ಮಾಡಿ ನನಗೆ ಸುಮಾರು ಗೊತ್ತುಂಟಲ್ಲ, ಆಟ ಮಾಡೋದಾದರೆ ಎಷ್ಟೆಲ್ಲ ಕಷ್ಟ ಉಂಟು, ಹ್ಮ್. ಯಾವ್ಯಾವ ರೀತಿ. ನಾವು ಸಾಗರದಲ್ಲೂ ಆಟ ಮಾಡಿದ್ದು ಹ್ಮ್. ಹೀಗೆ. ಹ್ಮ್. ಹಾಗಾಗಿ ಹ್ಮ್. ಒಂದೇ ತಿಂಗಳಲ್ಲೇ ನಮಗೆ ಅದರ ಐಡಿಯಾ ಗೊತ್ತಾಯ್ತು, ಹ್ಮ್. ಎಲ್ಲಿ ಮಾಡಬೇಕು ಏನು. ಹ್ಮ್. ಯಾವ ಊರಿಗೆ ಹೋದರೂ ಅಲ್ಲಿ ಅಭಿಮಾನಿಗಳಿದ್ದೇ ಇರ್ತಾರೆ. ಹ್ಮ್. ಈಗ ನೀವು ಒಂದ್ ಕಡೆ ಆಟ ಈ ಡೇಟಿಗಂತ ಫಿಕ್ಸ್ ಮಾಡಿದ್ದು, ಕೊನೆಗೆ ಈ ಕಡೆ ಹಂದಿಯವರು ಬೇರೆ ಅದೇ ಡೇಟಿಗೆ ಬೇರೆ ಕಡೆ ಆಟ ಫಿಕ್ಸ್ ಆಗಿದ್ದು, ಆತರ ಇಲ್ಲ ಆತರ ಆಗಲಿಲ್ಲ. ಹ? ಅಂಥದ್ದು ಯಾಕಂದ್ರೆ ಯಾಕಂದ್ರೆ ಈಗಾದ್ರೆ ಹ್ಮ್. ಮೊಬೈಲ್ ಇಂದ ಈ ತಾರೀಕಿಗೆ ಆಗಿದೆ ಅಂತ ಇಲ್ಲ. ಆ ಕ್ಷಣದಲ್ಲಿ ಹೇಳ್ಬೋದು. ಈಗ ಏನಾಗ್ತಿತ್ತು ಅಂತಂದರೆ, ಹ್ಮ್. ಈಗ ಮೇಳ ಶುರುವಾಗೋದಕ್ಕಿಂತ ಮುಂಚೆಯೇ ಹ್ಮ್. ಒಂದು ವಾರದ ಆಟ ಫಿಕ್ಸ್ ಆಗ್ತಿತ್ತು. ಹ್ಮ್. ಈಗ ಇವರಿಗೆ ಅಮೃತೇಶ್ವರಿ ಮೇಳಕ್ಕೆ ಏನಾಗಿದೆ ಅಂದರೆ 4-5 ಆಟಗಳು
ಮೊದಲೇ ಫಿಕ್ಸ್ ಆಗಿದ್ದು ಅದು. ಹ್ಮ್ ಕಟ್ಕಟ್ಲೆ ಆಟ ಅಂತ ಹೇಳ್ತಾರಲ್ಲ, ಹ್ಮ್. ಆ ಥರ ಹ್ಮ್ ಫಿಕ್ಸ್ ಆಗಿದ್ದು. ಹ್ಮ್ ನಾನು ಮೇಳ ಶುರುವಾಗೋದಕ್ಕಿಂತ ಮುಂಚೆನೇ ನಾನು ಮೊದಲೇ ಹೋಗಿ ಫಿಕ್ಸ್ ಮಾಡಿ ಬಂದಿದ್ದು, ಹ್ಮ್. ಒಂದು ವಾರದ ಆಟ. ಅಲ್ಲ, ಇದು ಸೇವೆ ಆಟ ಆದ್ಮೇಲೆ ನೀವು ಹೋಗಿದ್ದಲ್ಲ? ಸೇವೆ ಆಟ ಆಗೋದಕ್ಕಿಂತ ಮುಂಚೆನೇ, ಒಂದು ದಿವಸ ಮುಂಚೆನೇ ಹೋಗಿ ಹ್ಮ್. ಮಾಡಿದ್ದು. ಸೇವೆ ಆಟಕ್ಕೆ ಇಲ್ಲಿ 4-5 ಆಟ ಪೂರೈಸಬೇಕಾಗಿತ್ತು. ವರ್ಷದಲ್ಲಿ 4-5 ದಿವಸ ನಮಗೆ ಪುರ್ಸೊತ್ತಿರ್ತಿತ್ತಲ್ಲ. ಹ್ಮ್ ನಾನು ಅದನ್ನು ಪೂರೈಸ್ಕೊಂಡು ಬಂದು ಇಲ್ಲಿ ಲೀಸ್ಟ್ ಕೊಡ್ತಿದ್ದೆ. ಹ್ಮ್ 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 ಲೀಸ್ಟ್ ಕೊಟ್ಟು ಮತ್ತು ಮುಂದಿನ ಆಟ ಫಿಕ್ಸ್ ಮಾಡಲಿಕ್ಕೆ ಹೋಗಬೇಕಾಗಿತ್ತು. ಹ್ಮ್ ಅಷ್ಟೊತ್ತಿಗೆ ಇವರಿಗೆ 4-5 ಒಂದು ವಾರದ ಆಟ ಎಲ್ಲೆಲ್ಲಿ ಏನು ಅಂತೆಲ್ಲ ಗೊತ್ತಿರ್ತಿತ್ತಲ್ಲ. ಹ್ಮ್ ಇವರಲ್ಲಿ ಹೋಗಿ ಯಾರ್ಯಾರು ಕಾಣಬೇಕು ಅಂತ ಕಾಣ್ತಿದ್ರು. ಹ್ಮ್ ಮತ್ತು ಅದಕ್ಕಿಂತಲೂ ಮೊದಲು ಹ್ಮ್ ಅಂದವರಿಗೆ ಅನುಭವ ಇತ್ತು. ಹ್ಮ್ ಇಂತಿಂಥ ಊರಿಗೆ ಹೋದರೆ ಇಂಥವ್ರನ್ನ ಕಾಣಬೇಕು ಅಂತ ಸ್ವತಃ ಅಂದವರಿಗೆ ಅನುಭವ ಇತ್ತು. ಹ್ಮ್ ಹ್ಮ್ 1-2 ವರ್ಷ ಸಾಲಿಗ್ರಾಮದ ಆಟದ ತಿರುಗಾಟದಿಂದ ಹ್ಮ್ ಅವ್ರಿಗೆ ಗೊತ್ತಿತ್ತು ಅದು. ಹ್ಮ್ ಕೆಲವು ಸಂದರ್ಭಗಳಲ್ಲಿ ಅಂದವರೇ ಹೇಳ್ತಿದ್ರು, ಇಂಥವ್ರನ್ನ ಮೊದಲು ಹೋಗಿ ಕಾಣಬೇಕು ನೀವು ಅಂತ. ಹ್ಮ್ ಹ್ಮ್ ಒಂದು ತಿರುಗಾಟದಲ್ಲಿ ನನಗೆ ಪೂರ್ತಿ ಅನುಭವ ಬಂತದ್ದು, ಹ್ಮ್ ಎಲ್ಲೆಲ್ಲಿ ಯಾರ್ಯಾರನ್ನ ಕಾಣಬೇಕು ಅನ್ನೋದು. ಹ್ಮ್ ಸಾಮಾನ್ಯವಾಗಿ ಇಂತಿಂಥ ಹೊಸ ಜಾಗ ಆದರೂ ಕೂಡ ನಾವು ಅದರ ಒಂದು ಐಡಿಯಾದಲ್ಲಿ ಹೋಗ್ತಿದ್ವಿ. ನಾವು ಅಲ್ಲಿ ಹೋಗಿ ಹ್ಮ್ ಮೊದಲೇ ಕಾಣೋದೇ ಯಾವ್ದಾದ್ರು ಹೋಟ್ಲವರು ಹ್ಮ್ ಹ್ಮ್ ಹೋದರೆ ಅವರಿಗೆ ಮೊದಲು ಗೊತ್ತಿತ್ತು. ಹ್ಮ್ ಮತ್ತು ಅಂದವರು ಹೇಳ್ತಿದ್ರು, ಹೋದರೆ ಇಂಥ ಜಾಗಕ್ಕೆ ಹೋದರೆ ಇಂಥವ್ರನ್ನ ಕಾಣಿ ನೀವು, ಹ್ಮ್ ಅವರನ್ನು ಕಂಡ್ರೆ ನಿಮಗೆಲ್ಲ. ಮೇಳಕ್ಕೂ ನಿಮಗೂ ಸಂಪರ್ಕ ಹೆಂಗೆ ಕೊನೆಗೆ? ಈ ಕಡೆ ನೀವು ಫಿಕ್ಸ್ ಮಾಡಿದ ಆಟದ ಕಡೆ ಅವರು ಹೋಗಿರ್ತಾರೆ, ನೀವು ಮತ್ತೊಂದು ಕಡೆ ಹೋಗಿರ್ತೀರಿ. ಇಲ್ಲ, ಗೊತ್ತಿದೆ. ನಾವು ಪೇಪರ್ನಲ್ಲಿ ಆವಾಗ ಹ್ಮ್ ಉದಯವಾಣಿ ಪೇಪರ್ನಲ್ಲಿ ಆಟದ ಇದು ಬರ್ತಿತ್ತು. ಹ್ಮ್ ಮತ್ತು ನಾನು ಮಾಡಿದ ಕ್ಯಾಂಪುಗಳು ನನಗೆ ಗೊತ್ತಿತ್ತಲ್ಲ, ಹ್ಮ್ ಕ್ಯಾಂಪುಗಳು ನನಗೆ ಗೊತ್ತಿರ್ತಿತ್ತು. ಹ್ಮ್ ಹಾಗೆ ನಾನು ಸೀದಾ ಹೋದ 2 ದಿವಸ ಹ್ಮ್ ಅಷ್ಟೇ, 3ನೇ ದಿವಸ ನಾನು ಬಂದುಬಿಡ್ತಿದ್ದೆ. ಹ್ಮ್ ಬಂದು ಕ್ಯಾಂಪಿಗೆ ಬಂದು ಸೇರಿಕೊಳ್ತಿದ್ದೆ, ಹ್ಮ್ ಲೀಸ್ಟ್ ಕೊಡ್ತಿದ್ದೆ. ಹ್ಮ್. ಮತ್ತು ಮುಂದೆ ಎಲ್ಲಿ ಹೋಗೋದು ಹ್ಮ್ ಲೆಕ್ಕ ಹಾಕ್ಬೇಕು. ಹ್ಮ್ ನೀವು ಮತ್ತೆ ಈಗ ಆಟ ಫಿಕ್ಸ್ ಮಾಡಿ ಮತ್ತೆ ಬಂದು ಕ್ಯಾಂಪಿಗೆ ಮ್ಯಾನೇಜರಿಗೆ ಹೌದು, ಕೊಡ್ತಿದ್ದೆ ಅಲ್ಲಿ ಮಾಹಿತಿ ಕೊಡ್ಬೇಕು. ಮಾಹಿತಿ ಕೊಡೋದು. ಹ್ಮ್. 1 ದಿವಸ 2 ದಿವಸ ಇಲ್ಲೇ ಇರೋದು, ಹ್ಮ್ ಕ್ಯಾಂಪ್ನಲ್ಲೇ ಇದ್ಕೊಂಡು. ಹ್ಮ್ ಕ್ಯಾಂಪ್ನಲ್ಲಿ ಇದ್ದವಾಗ ಏನ್ ಕೆಲಸ ಇತ್ತು? ಏನು ಕೆಲಸ ಅಂತಂದರೆ ಏನೂ ಇಲ್ಲ, ಹ್ಮ್. ಸುಮ್ಮನೆ ಹೀಗೆ ನಿಂತ್ಕೊಳ್ಳೋದು. ಹ್ಮ್ ಆಮೇಲೆ ಗೇಟು ಚೆಕ್ಕಿಂಗು ಹ್ಮ್ ಸುಮ್ಮನೆ ಸುತ್ತುವರ್ಕೊಂಡು ಮಾಡೋದು. ಹ್ಮ್ ಅವಾಗೆಲ್ಲ ಇವರು ಮೇಳದ್ದೇ ಆಟಗಳು, ಅಂದ್ರೆ ಯಾರು ಸ್ವತಃ ಕಾಂಟ್ರಾಕ್ಟ್ ಮಾಡಿ ಕಾಂಟ್ರಾಕ್ಟ್ ಅಪರೂಪ, ಭಾಳ ಅಪರೂಪ, ಹ್ಮ್ ಸಿಕ್ಕೋದು ಅಪರೂಪ ಇತ್ತು. ಹ್ಮ್ ಆವಾಗ 5,400 ರೂಪಾಯಿ ಏನೋ ಕಾಂಟ್ರಾಕ್ಟ್ ಇತ್ತು. ಹ್ಮ್ ಹ್ಮ್ 5,400 ಅಲ್ಲ, ಹ್ಮ್. ಅದಕ್ಕಿಂತಲೂ ಮುಂಚೆ ಇನ್ನೂ ಕಡಿಮೆ ಇತ್ತು, ಹ್ಮ್ 1,800 ಇತ್ತು. ಹ್ಮ್ ಹ್ಮ್. ಹ್ಮ್ 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 ಕ್ಯಾಂಪ್ ಮ್ಯಾನೇಜರಿಂದ ನೆಕ್ಸ್ಟ್ ಬಡ್ತಿ ನೀವೇ ಮ್ಯಾನೇಜರ್ ಆದ್ರಿ ಅಲ್ವಾ? ಹೌದು. ಅದು ಹೆಂಗೆ ಅದು? ಅದು ನಮ್ಮ ಚಂದ್ರಶೇಖರ್ ಹೊಳ್ರು ಇದ್ದಾಗಲೂ ನಾನು ಮ್ಯಾನೇಜರ್ ಲೆಕ್ಕವೇ ಆಯಿತು. ಹ್ಮ್ ಯಾಕೆಂದರೆ ಅವ್ರು ಸ್ವಲ್ಪ ಉದಾಸೀನತೆ ಜಾಸ್ತಿ ಅವರಿಗೆ. ಹ್ಮ್ ವಯಸ್ಸು ಅಂದವರ ಖಾಸ ಭಾವ, ಹ್ಮ್ ತಂಗಿ ಗಂಡ, ಹ್ಮ್ ಮತ್ತು ಅವರಿಗೆ ಹೆಚ್ಚಿಗೆ ಹೇಳುವ ಆಗಿರಲಿಲ್ಲ. ಹ್ಮ್ ಅವರು ಭಾಳ ಭಾಳ ಒಳ್ಳೆ ಮನುಷ್ಯರು, ಸಾಧು ಜನ. ಹ್ಮ್ ಅವರಿಗೆ ನಿರ್ವಹಣೆ ಗಟ್ಟಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹ್ಮ್ ಲೆಕ್ಕಪತ್ರ ಚೆನ್ನಾಗಿ ಮಾಡ್ತಿದ್ರು. ಹ್ಮ್ ಅವರಿದ್ದಾಗಲೂ ನಾನೇ ಮ್ಯಾನೇಜರ್ ಲೆಕ್ಕ ಆಗಿತ್ತು. ಹ್ಮ್ 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 ಕೊನೆಗೆ ಅವರು ಇದ್ದರೂ ಕೂಡ ನನ್ನನ್ನೇ ಮ್ಯಾನೇಜರ್ ಅಂತ ಹ್ಮ್ ಮಾಡಿದರು. ಹ್ಮ್ ಮಾಡಿದ್ರು ಅಂದರೆ ಅದೇನು ಹುದ್ದೆ ಇನ್ನು ನೀನೇ ಮ್ಯಾನೇಜರ್ ಅಂತ ಹೇಳ್ಕೊಂಡು ಗೌರ್ಮೆಂಟ್ ಹುದ್ದೆನೇ ಅಲ್ವಲ್ಲ. ಹ್ಮ್ ಆಯಿತು. ಹ್ಮ್ ಅವರು ಕೂಡ ನನ್ನ ಹತ್ರ ತುಂಬ ಹ್ಮ್ ಒಳ್ಳೆಯದಾಗಿ ವರ್ತನೆ ಮಾಡ್ತಿದ್ರು. ಹ್ಮ್ ಆಮೇಲೆ ಅವ್ರು ಬಿಟ್ಟರು. ನಿಮ್ಮ ಕ್ಯಾಂಪ್ ಮ್ಯಾನೇಜರ್ ಬೇರೆ ಯಾರು ನಿರ್ವಹಿಸ್ತಿದ್ರ ಆ ಸಮಯದಲ್ಲಿ? ಆಗ ಆ ಸಮಯದಲ್ಲಿ ಕ್ಯಾಂಪ್ ಮ್ಯಾನೇಜರ್ನ ಹೇಳಿಸ್ತಿರ್ಲಿಲ್ಲ. ಹ್ಮ್ ಯಾರೋ ಅವ್ರ ಹೆಸರು ನೆನಪಾಗೋದಿಲ್ಲ. ಹ್ಮ್ ಅವನು ಅವ್ರು ಬಂದರು. ಅವರು ಸಾಮಾನ್ಯವಾಗಿ ಓಡಾಡ್ಕೊಂಡು ಇಂತಿಂಥ
ಕಾಂಟ್ರಾಕ್ಟ್ ಇಲ್ಲದೆ ಹೋದ ಜಾಗದಲ್ಲಿ ಹ್ಮ್ ಅವನು ಕ್ಯಾಂಪ್ ಮಾಡಿ ಬರ್ತಿದ್ದ. ಹ್ಮ್ ಯಾಕೆಂದರೆ ಈ ತಿರುಗಾಟ ಜಾಸ್ತಿ ಆದ್ದರಿಂದ ಹ್ಮ್ 4-5 ವರ್ಷ ತಿರುಗಾಟ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಕ್ಯಾಂಪ್ನಲ್ಲಿ ಯಾರ್ಯಾರನ್ನು ಕಾಣಬೇಕು ಅಂತೆಲ್ಲ ಗೊತ್ತಿರ್ತಿತ್ತು. ಹ್ಮ್ 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 ಆವಾಗ ಒಬ್ಬವನ್ನ ನನ್ನ ಅಸಿಸ್ಟೆಂಟಾಗಿ ಮಾಡಿಕೊಂಡು ಅವನ ಹೆಸರು ಗೋವಿಂದ ಹ್ಮ್ ಗೋವಿಂದ ಹ್ಮ್ ಅವನನ್ನು ಕಳಿಸ್ತಿದ್ದೆ ನಾನು. ಹ್ಮ್ ಇಂತಿಂಥ ಕ್ಯಾಂಪಿಗೆ ಹೋಗಿ ಬಾ ನೀನು ಹ್ಮ್ ಒಂದು ಇದು ಮಾಡಿ. ಶ್ರೀಧರ್ ಹಂದೆಯವರು ಏನು ಅಂದ್ರೆ ನೀವೇ ಸ್ವತಃ ಎಲ್ಲ ಡಿಸಿಷನ್ ತಗೊಳ್ತಿದ್ರ ಅಥವಾ ಹೇಗೆ? ಕೆಲವು ಡಿಸಿಷನ್ ನಮ್ಮದೇ ತಗೊಳ್ಬೋದಿತ್ತು. ಹ್ಮ್ ಹ್ಮ್ ತೀರಾ ಒಂದು ಸಂದಿಗ್ಧದ ಸಂದರ್ಭದಲ್ಲಿ ಹ್ಮ್ ತೊಂದರೆ. ಹ್ಮ್ ಇನ್ನೊಂದು ವಿಷಯ ಅಂತಂದರೆ, ಹ್ಮ್ ಮೊದಲನೇ ವರ್ಷ ತಿರುಗಾಟದಲ್ಲಿ ಮುಗಿದ ಮೇಲೆ 2ನೇ ವರ್ಷಕ್ಕೆ ಹ್ಮ್ ಪ್ರತಿ ವರ್ಷ ಏಲಂ ಮಾಡ್ತಿದ್ರು. ಏಲಂ ಅಂತಂದರೆ ಹರಾಜು, ಮೇಳ ಹರಾಜು ಮಾಡ್ತಿದ್ರು ಹ್ಮ್ ದೇವಸ್ಥಾನದ. ಹ್ಮ್ ಯಾರು ಜಾಸ್ತಿ ಕೂಗಿದ್ರು ಅವರಿಗೆ ಅಂತ. ಹ್ಮ್ ಆದರೆ ಇದು ಸೀಸನ್ ಅಂದರೆ ಇದು ಕಾಮನ್ ಆಗಿಬಿಡ್ತು, ಯಾರು ಹ್ಮ್ ಕಾಂಪಿಟೇಷನಿಗೆ ಬರ್ತಿರಲಿಲ್ಲ. ಹ್ಮ್ 2ನೇ ವರ್ಷ ಹ್ಮ್ ನನ್ನ ಹೆಸರಿಗೆ ಮೇಳ ಮಾಡಿದರು ಹ್ಮ್ ಶ್ರೀಧರಂದೇವರು. ಹ್ಮ್ ನೀವೇ ಕೂಗಿದ್ರು. ಅದು ಏನೋ ಕಾನೂನಿನ ತೊಡಕಿರ್ಬೋದೋ, ಅದು ನನಗೆ ಇನ್ನೂ ಬಗೆಹರಿಲಿಲ್ಲ. ಬಗೆಹರಿಲ್ಲ ಅನ್ನೋದು ಗೊತ್ತಿದ್ರು ನಾನು ಹೇಳೋದಿಲ್ಲ. ಹ್ಮ್ ಶ್ರೀಧರಂದೇವರಿಗೆ ಶ್ರೀಧರಂದ ಹೆಸರಿಗೆ ಮೇಳ ಆಗ್ತಿರ್ಲಿಲ್ವೋ ಏನೋ, ಹ್ಮ್ ನನ್ನ ಹೆಸರಿಗೆ ಮಾಡಿದ್ರು ಮೇಳನ. ಹ್ಮ್ ಕೆಲವು ವರ್ಷಗಳು ನಾನು ಅವರು ಈ ಬಂಡವಾಳ ಎಲ್ಲ ಅವ್ರದ್ದೇ. ಅವ್ರದ್ದು ಹಾ ಬಂಡವಾಳ ವೇಷ ಸಾಮಾನುಗಳು, ಹ್ಮ್ ಟೆಂಟ್ ಗಿಂಟ್ ಎಲ್ಲ ಅವ್ರದ್ದೇ, ಹ್ಮ್ ನಂದೇನಿಲ್ಲ. ಹ್ಮ್ ಹೆಸರು ನಂದು. ಹ್ಮ್ ಮೇಳದ ಯಜಮಾನ ನಾನು, ಅಂದರೆ ಹ್ಮ್ ದೇವಸ್ಥಾನದಲ್ಲಿ ಹ್ಮ್ ಅಷ್ಟೇ, ಹ್ಮ್ ಮತ್ತೇನಿಲ್ಲ. ನಾನು ಆ ಯಜಮಾನಿಕೆ ದುರುಪಯೋಗ ಮಾಡ್ಕೊಳಕ್ಕೆ ಹೋಗ್ಲೂ ಇಲ್ಲ. ಅಂದ್ರೆ ಅಷ್ಟು ನಂಬಿಕೆಸ್ಥ ವ್ಯಕ್ತಿಯಾಗಿ ನೀವು 2-3 ವರ್ಷದಲ್ಲಿ ನನ್ನನ್ನು ಒಂದೇ ವರ್ಷಕ್ಕೆ ನಂಬಿಬಿಟ್ರು. ಹೌದು. ಅಂದರೆ ಅವರು ನೋಡಿ, ಈ ಮೇಳ ನಡೆಸೋರಿಗೆ ಭಾಳ ಸೂಕ್ಷ್ಮ ಇರ್ತಾರೆ ಅವರು. ಹ್ಮ್ ಸೂಕ್ಷ್ಮ ಅಂತಂದರೆ ಒಬ್ಬವನ ಹೆಜ್ಜೆ ಎಲ್ಲಿ ಹೇಗೆ ತಪ್ಪಿರ್ತಾರೆ. ಇರ್ತಾರೆ, ಹೌದು, ಹ್ಮ್ ಅದನ್ನಷ್ಟು ಅವ್ರಿಗೆ ಗೊತ್ತಿರ್ತದೆ. ಹ್ಮ್ ಅವರು ಗೂಢಚಾರಿಕೆ ಅವ್ರು ಹೇಗೆ ಮಾಡ್ತಾರೋ ನನಗಿನ್ನು ಹ್ಮ್ ಕೆಲವ್ರದ್ದು ಒಬ್ಬೊಬ್ರದ್ದು ಒಂದೊಂದು ವಿಧ. ಹ್ಮ್ ಹ್ಮ್ ಎಲ್ಲ ಕ್ಯಾಂಪ್ಗಳಲ್ಲೂ ಎಲ್ಲ ಊರಿನಲ್ಲೂ ಅವರ ಗೂಢಚಾರ ಥರದವರೇ ಇರ್ತಾರೆ. ಹ್ಮ್ ನಮ್ಮ ಈ ನಡವಳಿಕೆಗಳನ್ನು, ನಮ್ಮ ಆಗು ಹೋಗು, ನಮ್ಮದು ರಿಪೋರ್ಟ್ ಆಗ್ತಾ ಇರತ್ತೆ. ಎಲ್ಲ ಗೊತ್ತಿರ್ತದೆ. ಹ್ಮ್ ಸತ್ಯನ ಭಟ್ರು ಇಂಥ ದಿವಸ ಇಂಥಲ್ಲಿ ಇದ್ದರು, ಹ್ಮ್ ಇಂಥ ಹೋಟ್ಲಲ್ಲಿ ಕಾಫಿ ಕುಡಿದ್ರು, ಹ್ಮ್ ಇಂಥ ಹೋಟ್ಲಲ್ಲಿ ರೂಮ್ ಮಾಡಿದರು, ಹ್ಮ್ ಎಲ್ಲ ಗೊತ್ತಿರ್ತದೆ ಅವರಿಗೆ. ಹ್ಮ್ ಒಬ್ಬ ಮೇಳದ ಯಜಮಾನ ಅಷ್ಟು ಸೂಕ್ಷ್ಮದಲ್ಲಿ ಇರ್ತಾನೆ ಅಂತ ನನಗೆ ಗೊತ್ತಾಗಿದ್ದು ಆ ಶೌಚ ಕೇಂದ್ರಕ್ಕೆ ಹೋದ್ಮೇಲೆ. ಹ್ಮ್ ಇರಲೇಬೇಕು. ಇರಲೇಬೇಕು, ಇದ್ರೆ ಸ್ವಲ್ಪ ಬರೀ ಇರ್ತಾನೆ ಅಂತ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ. ಹ್ಮ್ ಅವನು ಇರಲೇಬೇಕು ಅನ್ನೋದು ಹ್ಮ್ ನನಗೆ ಗೊತ್ತಾಗಿದ್ದು ಆಮೇಲೆ. ಹ್ಮ್ ನಾನು ಯಾವುದೇ ಜಾಗ್ರತೆ ವಹಿಸ್ಲಿಕ್ಕೆ ಹೋಗಲಿಲ್ಲ. ಹ್ಮ್ ಯಾಕೆಂದರೆ ನನ್ನ ಸ್ವಭಾವವೇ ಅದು, ಹ್ಮ್ ಕೊಟ್ಟ ಕೆಲಸ ಮಾಡೋದು ಅಷ್ಟೇ. ಅಷ್ಟೇ. ಹ್ಮ್ ಮತ್ತು ಒಂದು ಪೈಸಾ ಲೆಕ್ಕಾಚಾರದಲ್ಲೂ ಅಷ್ಟೇ, ಹ್ಮ್. ಅದರಲ್ಲಿ ಸುಳ್ಳು ಇದು ಯಾವುದೂ ಇರ್ತಿರಲಿಲ್ಲ. ಹ್ಮ್ ಈಗ ಮಾಡ್ಬೋದಿತ್ತು, ಅಲ್ಲಿ ಸುಳ್ಳು ಮಾಡಲಿಕ್ಕೆ ನನಗೆ ಗೊತ್ತುಂಟು, ಲೂಪ್ ಹೋಲ್ ಯಾವ್ದ್ಯಾವ್ದು ಇದೆ ಅಂತ, ಹೇಗೆ ಮಾಡ್ಬೋದು ಅಂತ. ಹ್ಮ್ ಆದರೂ ಅದನ್ನ ನಾನು ಉಪಯೋಗಿಸ್ಕೊಳ್ಳಿಲ್ಲ. ಹ್ಮ್ ಒಂದು ನಾನು ಈಗಲೂ ಧೈರ್ಯವಾಗಿ ಹೇಳ್ತೇನೆ, ಹ್ಮ್ ಆ ಸ್ವಭಾವ ನಮ್ಮ ತಂದೆಯಿಂದ ನಾನು ಕಲ್ತಿದ್ದು ಅದು ಬರಲೂ ಇಲ್ಲ. ಹ್ಮ್ ನಮ್ಮ ತಂದೆಯವರು ಇದ್ದಿದ್ದನ್ನು ಕಳ್ಕೊಂಡ್ರೆ ಹೊರತು ಹೊರತಾಗಿ ಅವರು ಏನು ಮಾಡಲಿಲ್ಲ. ಹ್ಮ್ ಈಗ ಕ್ಯಾಂಪಿನ ಸ್ವರೂಪದ ಬಗ್ಗೆ ಹೇಳ್ತೀರಾ? ಅಂದರೆ ಒಂದು ಊರಿಗೆ ಒಂದು ಮೇಳ ಹೋದ ತಕ್ಷಣದಿಂದ ಅದು ಆ ಪ್ರೋಗ್ರಾಮ್ ಮುಗಿಯೋ ತನಕ ಏನೇನು ಚಟುವಟಿಕೆಗಳು ಆಗತ್ತೆ ಒಂದು ಟೆಂಟ್ ಮೇಳದಲ್ಲಿ? ಕ್ಯಾಂಪಿಗೆ ಹೋದ ತಕ್ಷಣ ಅಂತಂದರೆ ಕ್ಯಾಂಪ್ ಮ್ಯಾನೇಜರನ್ನ ಕೆಲವು ಒಂದು ಜವಾಬ್ದಾರಿ ಇರ್ತದೆ. ಹ್ಮ್ ಅವನು ಕ್ಯಾಂಪಿಗೆ ಹೋದಾಗ ಹ್ಮ್ ಮೊಟ್ಟ ಮೊದಲು ಆಟ ಆಗುವ ಜಾಗ ಹ್ಮ್ ಅದು ಯಾವುದು ಅನ್ನೋದು ನೋಡಿ. ಹ್ಮ್ ಆ ಜಾಗಕ್ಕೆ ಹ್ಮ್ ಕೆಲವು ಕಡೆ ಉತ್ತರ ಕನ್ನಡದ ಕಡೆ ಬಿನ್ ಸೇತಿಗೆ ಅಂತ ಉಂಟು, ಬಿನ್ ಸೇತಿಗೆ ಅಂತ ಹೇಳ್ತಾರೆ ಅದಕ್ಕೆ. ಹ್ಮ್ ಅಂದರೆ ಆ ಜಾಗವನ್ನು ಹ್ಮ್
ಅದು ಸ್ವತಂತ್ರ ಜಾಗವೋ ಹ್ಮ್ ಅಥವಾ ಯಾವುದಕ್ಕಾದರೂ ಸಂಬಂಧಪಟ್ಟಿದ್ದು ಹ್ಮ್ ಅದು ಬೇಕು. ಹ್ಮ್ ಅಲ್ಲೊಂದು ಕಾಯ್ದೆ ಉಂಟಂತೆ, ಅದಕ್ಕೆ ನನಗೆ ಸರಿ ಈಗಲೂ ಅದರ ಅಂದಾಜು ಆಗಲಿಲ್ಲ. ಹ್ಮ್ ಬಿನ್ಶೇತಿಗೆ ಅಂತಂದರೆ ಅದಕ್ಕೆ ಕಂದಾಯ ಕಟ್ಟೋ ಜಾಗವೋ ಅಥವಾ ಯಾವ್ದಾದ್ರು ಬೇರೆ ಹಿಡಿತದಲ್ಲಿರೋ ಜಾಗವೋ ಹ್ಮ್ ಅದಾಗಬೇಕು. ಹ್ಮ್ ನನಗೆ ಉತ್ತರ ಕನ್ನಡ ಅನುಭವ ಭಾಳ ಕಡಿಮೆ ಇತ್ತು ಮೊದಲು. ಹ್ಮ್ ಸೌತ್ ಕೇಂದ್ರದಲ್ಲಿ ಹಾಗಲ್ಲ. ಹ್ಮ್ ಸೌತ್ ಕೇಂದ್ರದಲ್ಲಿ ಹೋದ ಕೂಡಲೇ ಯಾವ ಜಾಗ ಏನು ಅಂತ ಕೇಳಬೇಕು. ಅಲ್ಲಿ ಮುಖಂಡರು ಇರ್ತಿದ್ರು, ಹ್ಮ್ ಅವ್ರನ್ನ ಕಂಡು ಇಂಥ ಜಾಗದಲ್ಲಿ ಮಾಡಿ ಹ್ಮ್ ಆಟವನ್ನು ಮೊಟ್ಟ ಮೊದಲು ಜಾಗ ಯಾವುದು ಅಂತ ಕಂಡು ಹಿಡ್ಕೊ. ಹ್ಮ್ ಆಮೇಲೆ ಅಲ್ಲಿಯ ಚೇರ್ಮನ್ರು, ಹ್ಮ್ ಪಂಚಾಯತಿ ಚೇರ್ಮನ್ರು ಯಾರು ಅಂತ ಹ್ಮ್ ಅವ್ರನ್ನ ಕಂಡಿದ್ರು. ಆಮೇಲೆ ಅವರು ಅವ್ರ ಹತ್ರಕ್ಕೆ ಬಿಡಾರಕ್ಕೆ ಯಾರು, ಎಲ್ಲಿ ಹ್ಮ್ ದೇವಸ್ಥಾನವೋ ಹ್ಮ್ ಅಥವಾ ಯಾರದ್ದಾದ್ರೂ ಮನೆಯೋ ಹ್ಮ್ ಶಾಲೆಯೋ ಹ್ಮ್ ಇದನ್ನು ಮತ್ತೆ ನೋಡ್ಕೊಂಬರೋದು. ಹ್ಮ್ ಇದನ್ನು ಮೊಟ್ಟ ಮೊದಲು ನಿಶ್ಚಯ ಮಾಡ್ಕೊಂಡೇ ಬರಬೇಕು. ಹ್ಮ್ ಕೆಲವು ಕಡೆ ಅದಕ್ಕೆ ಹಣ ಪಾವತಿ ಮಾಡಿದರೆ ಹಣ ಪಾವತಿ ಮಾಡಿ ಬರಬೇಕು, ಇದು ಆಮೇಲೆ ಮಾಡಿ. ಹ್ಮ್ ಸೌತ್ ಕೇಂದ್ರದಲ್ಲಿ ಆಟದವ್ರ ಬಗ್ಗೆ ಯಾರಿಗೂ ಅಪನಂಬಿಕೆಗಳು ಕಡಿಮೆ, ಹ್ಮ್ ಅವ್ರ ಬಗ್ಗೆ ಇದು ಜಾಸ್ತಿ, ಅಭಿಮಾನ ಜಾಸ್ತಿ. ಹ್ಮ್ ಮೇಳದವರು ಅಂದರೆ ಅಭಿಮಾನ ಜಾಸ್ತಿ. ಹ್ಮ್ ಸೌತ್ ಕೇಂದ್ರದಲ್ಲಿ ದುಡ್ಡಿನ ಇದು ಯಾವುದೇ ದೇವಸ್ಥಾನಕ್ಕಾಗಲಿ ಇದಕ್ಕಾಗಲಿ ಹ್ಮ್ ಬಿಡಾರದ ಮನೆಗಾಗಲಿ ದುಡ್ಡು ಕೊಡಬೇಕು ಹಾಗೆ ಅಂತ. ಹ್ಮ್ ಅಲ್ಲಿ ಹೋಗಿ ಅದ ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳಿ ಹ್ಮ್ ಆಟ ಆಗೋ ಜಾಗ ನೋಡಿಕೊಂಡು ಅದನ್ನು ಅವರೇ ವ್ಯವಸ್ಥೆ ಮಾಡ್ಕೊಡ್ತಾರೆ. ವ್ಯವಸ್ಥೆ ಮಾಡಿಕೊಡ್ತಾರೆ. ಹ್ಮ್ ಅಲ್ಲಿ ಕೆಲವರು ಇರ್ತಾರೆ, ಹ್ಮ್ ಅವ್ರನ್ನ ಕಂಡು ಮಾತಾಡಿಬಿಟ್ರೆ ಆಯಿತು. ಹ್ಮ್ ಜಾಗ ಇಂಥದ್ದು ಅಂತ ತೋರಿಸ್ಕೊಡ್ತಾರೆ. ಹ್ಮ್ ಅದನ್ನು ನಾವು ಅಲ್ಲಿ ಹೋಗಿ ಬಿಡಾರದ ಮನೆ ಎಲ್ಲಿ ಹ್ಮ್ ಅದು ಬಹಳ ಮುಖ್ಯ. ನಾವು ಹ್ಮ್ ಅಲ್ಲಿ ಹೋದರೆ ಅಲ್ಲಿ ಅವರ ವ್ಯವಸ್ಥೆ, ಬಿಡಾರದಲ್ಲಿ ವ್ಯವಸ್ಥೆ ಇರ್ತದೆ. ಹ್ಮ್ ದೇವಸ್ಥಾನದಲ್ಲಿ ಆದರೆ ದೇವಸ್ಥಾನ, ಯಾರ್ದಾರು ಮನೆಗೆ ಹೋದರೂ ಅಲ್ಲೇ ಅಷ್ಟೇ. ಹ್ಮ್ ಮಲಗಲಿಕ್ಕೆ ಕಲಾವಿದರಿಗೆ ಮಲಗಲಿಕ್ಕೆ ಒಂದು ಜಾಗ ಭಾಳ ಇಂಪಾರ್ಟೆಂಟ್. ಬೇಕಾಗ್ತದೆ. ಹ್ಮ್ ಅದು ಎಲ್ಲೆಲ್ಲಿ ಅಂತ ಹ್ಮ್ ಕೆಲವು ಸಂದರ್ಭದಲ್ಲಿ ಬಿಡಾರ ಒಂದು ಕಡೆ ಇರ್ತದೆ, ಮಲಗಲಿಕ್ಕೆ ಇನ್ನೊಂದು ವ್ಯವಸ್ಥೆ ಕಡೆ. ಬೇರೆ ಕಡೆ ಇರ್ತದೆ. ಹ್ಮ್ ಹಾಗೆ ಯಾವುದಾದ್ರು ಎಲ್ಲೆಲ್ಲಿ ಅಂತ ಅದನ್ನು ಬಹಳ ಸೂಕ್ಷ್ಮವಾಗಿ ಮಾಡಬೇಕು. ಹ್ಮ್. ನಾವು ಅದನ್ನು ಹ್ಮ್ ಇದು ಮಾಡಬಾರ್ದು, ಮೇಲಿನ ಮೇಲೆ ಮಾಡಿ ಹೋಗ್ಬಾರ್ದು. ಅದು ಭಾಳ ಜವಾಬ್ದಾರಿ ಇರ್ತದೆ. ಹ್ಮ್ ಹ್ಮ್ ಆಮೇಲೆ ಆಟ ಆಗುವ ಜಾಗ, ಹ್ಮ್ ಆಟ ಆಗುವ ಜಾಗದಲ್ಲಿ ಸಾಮಾನ್ಯವಾಗಿ ಸೌತ್ ಕೇಂದ್ರದಲ್ಲಿ ಯಾರ ಗದ್ದೆಯಲ್ಲಿ ಕೆಲವು ಸಂದರ್ಭದಲ್ಲಿ ಗದ್ದೆಯಲ್ಲಿ ಆಟ ಮಾಡಬೇಕಾಗ್ತದೆ. ಹ್ಮ್ ಅದು ಯಾರ್ದು ಗದ್ದೆ, ಅದ್ರ ಮಾಲೀಕರು ಯಾರು, ಹ್ಮ್ ಅವ್ರ ಹತ್ರಕ್ಕೆ ಮಾತಾಡಬೇಕು. ಹ್ಮ್ ಅಲ್ಲಿ ಹೋಗಿ ಮಾಡಿದರೆ ಆಯಿತು. ಹ್ಮ್ ಕೆಲವು ದೇವಸ್ಥಾನ ಜಾಗದಲ್ಲಿ ಮಾಡಬೇಕು, ಹ್ಮ್ ಅದು ಅಷ್ಟೇ. ದೇವಸ್ಥಾನದ ಮೊಕ್ತೇಸರರು ಹ್ಮ್ ಯಾರಾದರೂ ಇದ್ರು ಅವ್ರನ್ನ ಕಂಡು ಮಾಡಿದರೆ ಆಯಿತು. ಹ್ಮ್ ಅಲ್ಲ, ಈಗ ಇವತ್ತು ನಮ್ಮೂರಲ್ಲಿ ಆಟ ಅಂತ ಹೇಳಿದ ತಕ್ಷಣ ಕಲಾವಿದರು ವ್ಯಾನ್ ತಗೊಂಡು ಬರ್ತಾರೆ. ಅಲ್ಲಿಂದ ಚಟುವಟಿಕೆ ಏನು? ಕಲಾವಿದರು ಬಂದ ತಕ್ಷಣ ಏನು? ಬಂದ ತಕ್ಷಣವೇ ಹ್ಮ್ ಅವ್ರು ಮಲಗಲಿಕ್ಕೆ ವ್ಯವಸ್ಥೆ ಎಲ್ಲಿ ಮಾಡಿದ್ದೇವೆ ಅಂತ ಅದನ್ನು ತೋರಿಸಿ ಕೊಡಬೇಕು. ಹ್ಮ್ ಅವ್ರು ಅಲ್ಲಿಗೆ ಹೋಗ್ತಾರೆ. ಹ್ಮ್ ಅದ್ರ ಜೊತೆಗೆ ವೇಷ ಸಾಮಾನು ಹ್ಮ್ ಮತ್ತು ಅಡುಗೆ ಸಾಮಾನುಗಳಿಗೆಲ್ಲ ಬೇರೆ ಪೆಟ್ಟಿಗೆ ಇರ್ತದೆ. ಹ್ಮ್ ವೇಷ ಸಾಮಾನುಗಳಿಗೂ ಬೇರೆ ಪೆಟ್ಟಿಗೆ ಇರ್ತದೆ. ಹ್ಮ್ ಅದು ಬಿಡಾರದ ಮನೆಯಲ್ಲಿ ಅಂತ ನೋಡ್ಕೊಳ್ಬೇಕು. ಹ್ಮ್ ಬಿಡಾರದ ಮನೆಯಲ್ಲಿ ಅಂತ ಹೇಳಿದ್ದು ಅದು ಅಡುಗೆ ಸಾಮಾನುಗಳೆಲ್ಲ ಅಲ್ಲಿಗೆ ಹೋಗ್ತದೆ. ಹ್ಮ್ ಅಡುಗೆಯವರು 2 ಜನ, ಕನಿಷ್ಠ 2 ಜನ ಇರ್ತಾರೆ. ಹ್ಮ್ ಅವನಿಗೆ ಒಬ್ಬ ಹೆಲ್ಪರು, ಹ್ಮ್ ಅವನೊಬ್ಬನು ಬೇರೆ ಇರ್ತಾನೆ. ಹ್ಮ್ ಮೊಟ್ಟ ಮೊದಲು ಹೋದ ಕೂಡಲೇ ಬಿಡಾರ ಹ್ಮ್ ಅಲ್ಲಿಗೆ ಹೋಗ್ತದೆ ಹ್ಮ್ ಸಾಮಾನುಗಳೆಲ್ಲ. ಹ್ಮ್ ಅಡುಗೆ ವ್ಯವಸ್ಥೆಯಲ್ಲಿ ನೋಡಿ ಅಲ್ಲಿಗೆ ಹೋಗ್ತದೆ. ಹ್ಮ್ ಸಾಮಾನ್ಯವಾಗಿ ಅಡುಗೆ ಎಲ್ಲಿ ಆಗ್ತದೆಯೋ ಅಲ್ಲೇ ಹತ್ತಿರನೇ ಬಿಡಾರ ಇರ್ತದೆ. ಹ್ಮ್ ಬಿಡಾರಕ್ಕೆ ಹೋಗೋ ಸಾಮಾನುಗಳು ಅವರವರ ವೇಷಧಾರಿಗಳು ಅವರವ್ರ ಸಾಮಾನುಗಳನ್ನ ಅವರು ತಗೊಂಡು ಹೋಗ್ತಾರೆ. ಸಾಮಾನು ಅಂದರೆ ಬಟ್ಟೆ ಬರೆ ಬೇರೆಗಳು, ವೇಷ ಸಾಮಾನೆಲ್ಲ ಆ ಪೆಟ್ಟಿಗೆ ಬಿಡಾರ ಎಲ್ಲಿ ನೋಡಿ ಅಲ್ಲಿಗೆ ಹೋಗಿರ್ತದೆ. ಹೋದ ಕೂಡಲೇ ಅಡುಗೆ ಭಟ್ರು ಮತ್ತು ಹೊರೆ ಅಲ್ಲೊಬ್ಬವನು ಅಸಿಸ್ಟೆಂಟ್ ಇರ್ತಾನೆ. 2 ಜನ ಅಡುಗೆ ಭಟ್ರು ಮತ್ತೊಬ್ಬ ಅಸಿಸ್ಟೆಂಟ್ ಇರ್ತಾನೆ. ಅವನು ಮೊಟ್ಟ ಮೊದಲು
ಅಡುಗೆ ಚೀಟಿಯನ್ನು ಅಡುಗೆ ಭಟ್ರು ಕೊಡ್ತಾರೆ, ಹ್ಮ್ ಲಿಸ್ಟ್ ಹಾಕಿ. ಹ್ಮ್ ಸಾಮಾನ್ಯವಾಗಿ ಪ್ರಿಂಟೆಡ್ ಲಿಸ್ಟ್ ಇರ್ತದೆ ಹ್ಮ್. ಅಡುಗೆ ಇದು. ಹ್ಮ್ ಅಕ್ಕಿ, ಕಾಯಿ, ಹ್ಮ್ ಬೇಳೆ, ಬೆಲ್ಲ ಹ್ಮ್ ವಗೈರೆ ವಗೈರೆ ಹ್ಮ್ ಆ ಲಿಸ್ಟ್ ಪುಟ್ಟಿ ತಗೊಂಡು ಹ್ಮ್ ಒಬ್ಬ ಅಸಿಸ್ಟೆಂಟ್ ಅವರಿಗೆ ಬರೆಯವ ಮತ್ತು ಅವರಿಗೆ ಅಸಿಸ್ಟೆಂಟ್ 2 ಜನ ಅಂಗಡಿಯಲ್ಲಿ ಹುಡುಕ್ತಾರೆ. ಹ್ಮ್ ಹ್ಮ್ ಸಾಮಾನ್ಯವಾಗಿ ನಾವು ತೋರಿಸಿರ್ತೇವೆ ಎಲ್ಲಿ ಯಾವ ಅಂಗಡಿಗೆ ಹೋಗಬೇಕು ನಮ್ಮ ಇದರಲ್ಲಿ ಇರ್ತದೆ, ಹ್ಮ್ ಯಾವ ಅಂಗಡಿಯಲ್ಲಿ ತಗೊಳ್ಳಿ ಅಂತ ಹೇಳಿ. ಹ್ಮ್ ಅದು ಇಲ್ಲದೆ ಹೊಸದಾಗಿ ಹುಡುಕ್ತಾರೆ ಅವರು. ಹ್ಮ್ ಅವನು ಅಸಿಸ್ಟೆಂಟ್ ಕರ್ಕೊಂಡು ಅಡುಗೆ ಭಟ್ರು ಹೋಗ್ತಾರೆ. ಹ್ಮ್ ಅದನ್ನೆಲ್ಲ ತಗೊಂಡು ಬಿಡಾರಕ್ಕೆ ಬಂದು ಮೊದಲು ಅಡುಗೆ ವ್ಯವಸ್ಥೆ ಶುರುವಾಗ್ತದೆ. ಮಧ್ಯಾಹ್ನಕ್ಕೆ ಮಾತ್ರ ವ್ಯವಸ್ಥೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಬೆಳಗ್ಗೆ ಇಲ್ಲ. ಇಲ್ಲ. ಬೆಳಗ್ಗೆ ತಿಂಡಿ ಎಲ್ಲ ಅವರವರೇ ತಿನ್ನಬೇಕು. ಎಲ್ಲಿ? ಎಲ್ಲಾದರೂ ಹೋಟ್ಲಲ್ಲಿ ಹ್ಮ್ ಅವ್ರ ಖರ್ಚಿನಲ್ಲೇ ತಿನ್ನೋದು. ಅವಾಗ ಎಲ್ಲ ಕಡೆಗೂ ಹೋಟ್ಲೆಲ್ಲ ಇದ್ದಿತ್ತಾ? ಇರ್ತಿತ್ತು ಅವಾಗ. ಸಾಮಾನ್ಯವಾಗಿ ಅಂಥ ಜಾಗದಲ್ಲೇ ಮಾಡ್ತಿತ್ತು. ಹ್ಮ್ ಅಕಸ್ಮಾತ್ ಇಲ್ಲ ಅಂತಂದರೆ ಎಲ್ಲಿ ಹೋಟ್ಲ್ ಇಲ್ಲದೆ ಹೋದ ಜಾಗವೇ ಇಲ್ಲ. ಹ್ಮ್. ನಾವು ಅಂಥ ಜಾಗ ತೀರಾ ಹಳ್ಳಿಲೇ ಹಾಕಿದ್ರೆ ಅದಕ್ಕೆ ವ್ಯವಸ್ಥೆ ಬೇರೆ ಮಾಡಬೇಕಾಗಿತ್ತು. ಹ್ಮ್ ಅಥವಾ ಹೋಗ್ತಾ ಇಲ್ಲ ಅಲ್ಲ, ತಿನ್ಕೊಂಡು? ಹಾಂ ಅದೇ ಹ್ಮ್ ಬೇರೆ ವ್ಯವಸ್ಥೆ ಅಂತಂದರೆ ಹತ್ತಿರ ಒಂದು 4-8 ಕಿಲೋಮೀಟ್ರ್ ಒಳಗಡೆನೆ ಹ್ಮ್ ವ್ಯಾನ್ ನಿಲ್ಲಿಸಿ ಹ್ಮ್ ತಿಂಡಿ ತಿನ್ಕೊಂಡು ಹೋಗೋದು. ಅದಕ್ಕೆ ಮೊದಲೇ ಗೊತ್ತಿರ್ತಿತ್ತು. ಹ್ಮ್ ಸಾಮಾನ್ಯ ಕಲಾವಿದರಿಗೆ ಎಲ್ಲರಿಗೂ ಗೊತ್ತುಂಟು ಅದು. ಹ್ಮ್ ಇಂಥ ಜಾಗಕ್ಕೆ ಹೋದರೆ ಹೋಟ್ಲ್ ಸಿಕ್ಕೋದಿಲ್ಲ ಅಲ್ಲಿ ಅಂತ. ಹ್ಮ್ ಹಾಗಾಗಿ ಮುಂಚೆನೇ ಸೌತ್ ಕೇಂದ್ರದಲ್ಲೇ ಆ ಸಮಸ್ಯೆ ಇಲ್ಲ. ಸಮಸ್ಯೆ ಕಡಿಮೆ. ಹ್ಮ್ ಮಧ್ಯಾಹ್ನದ ಊಟ ಅಂತ ಹೇಳಿದ್ರಲ್ಲ, ಹ್ಮ್. ಅಲ್ಲಿ ಏನೇನು ಇರುತ್ತೆ? ಮಧ್ಯಾಹ್ನದ ಊಟದ ಒಂದು ಸಾರು, ಒಂದು ಹುಳಿ, ಹ್ಮ್ ಕೊಚ್ಚಿಗೆ ಅಕ್ಕಿ ಅನ್ನನ? ಕೊಚ್ಚಿಗೆ ಅಕ್ಕಿಯನ್ನು ಇರ್ತದೆ. ಬೆಳತಿಗೆ ಅಕ್ಕಿ ಊಟ ಮಾಡೋರಿಗೆ ಮತ್ತು ಮಾಡ್ತಾರೆ. ಹ್ಮ್ ಸಾಮಾನ್ಯವಾಗಿ ನೋಡಿ ಚಿಟ್ಟಾಣಿಯವರು ಅವ್ರು ಕುಚ್ಚಿಗೆ ಅಕ್ಕಿ ಊಟ ಮಾಡ್ತಿರ್ಲಿಲ್ಲ. ಹ್ಮ್ 1-2-3 ಜನ ಹ್ಮ್ ಅವರೆಲ್ಲ ಬೆಳತಿಗೆ ಮಾಡ್ತಿದ್ರು ಹ್ಮ್ ಅವರಿಗೆ. ಹ್ಮ್ ಸಂಜೆ? ಸಂಜೆನೂ ಅಷ್ಟೇ ಹ್ಮ್ ಊಟ ಬೆಳತಿಗೆ ಮಾಡ್ತಿದ್ರು. ಹ್ಮ್ ಕುಚ್ಚಿಗೆ ಅಕ್ಕಿಯನ್ನು ನೋಡೇ ಭಾಳ ಜನ ಹ್ಮ್ ಇರ್ತಿದ್ರು. ಹ್ಮ್ ನಾನಂತೂ ಕುಚ್ಚಿಗೆ ಅಕ್ಕಿ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೆ. ಹ್ಮ್ ನನಗೆ ಅದೇ ಭಾಳ ರುಚಿಯಾಗಿ. ಹ್ಮ್ ಮತ್ತೆ ಮತ್ತೆ- ಚಾ ವ್ಯವಸ್ಥೆ ಇತ್ತಾ? ಚಾವು ನಮ್ಮದಿಲ್ಲ, ಹ್ಮ್ ಅವರೇ ಕುಡಿಬೇಕು, ತರ್ಸ್ಕೊಂಡು ಕುಡಿಬೇಕು. ಹ್ಮ್ ಮೇಳದ ಅಥವಾ- ಹೊತ್ತಿಂದ 2 ಊಟ, ಹಾ. ಬೆಳಗ್ಗೆ ತಿಂಡಿ ಅದೆಲ್ಲ ಅವರೇ ಮಾಡಬೇಕು. ಅಲ್ಲ, ಸಂಜೆ ಈಗ ಚಾ ಕುಡಿಯೋದು ಚಹಾ ಕುಡಿಯೋದು ಅವ್ರು ತರ್ಸ್ಕೊಂಡು ಕುಡಿದ್ರೆ ಆಯಿತು. ಹಾ. ಚಹಾ ಅಂತೂ ಹಾಗೆಂದ್ರೆ ಹೋಟ್ಲ್ ಬರ್ತಿತ್ತು, ಹ್ಮ್ ಹಂಗಾಮಿ ಹೋಟ್ಲುಗಳು. ಹ್ಮ್ ಕೆಲವರೆಲ್ಲ ಒಂದು ಚಹಾ ಇರ್ತಿದ್ರು. ಹ್ಮ್. ಎಲ್ಲಿ ಮೇಳ ಇದೆಯೋ ಅಲ್ಲೆಲ್ಲ ಹ್ಮ್ ಇರ್ತಿತ್ತು. ಅಥವಾ ಮೇಳದ ಕ್ಯಾಂಟೀನ್ ಅಂತ ಈಗ ಇದೆಯಲ್ಲ, ಆ ತರ ಹ್ಮ್. ವ್ಯವಸ್ಥೆ ಇತ್ತು? ಮೇಳದೇ ಇದ್ದೇ ಕ್ಯಾಂಟೀನ್ ಅಂತ ಒಂದು ಕೆಲವು ದಿವಸ ಆಯಿತು ಹ್ಮ್ ಮಾಡಿದ್ರು. ಹ್ಮ್. ಅದು ಭಾಳ ದಿವಸ ವರ್ಕೌಟ್ ಆಗಲಿಲ್ಲ. ಹ್ಮ್. ಅಲ್ಲ, ಈಗೆಲ್ಲ ಮೇಳದ ಕ್ಯಾಂಟೀನ್ ಅಂತ ಇರ್ತದೆ. ಹೌದು, ಹಾ. ಆವಾಗಲೂ ಒಂದು 2 ವರ್ಷ ಆಗಿದ್ದು ನೋಡಿದೆ ನಾನು. ಹ್ಮ್ ಆಮೇಲೆ ಏನಂತಂದ್ರೆ ಸ್ಥಳೀಯರು ಹ್ಮ್ ಎಲ್ಲ ಅದನ್ನ ಉಪಯೋಗಿಸಿರ್ತಿದ್ರು. ಮೇಳದ ಕ್ಯಾಂಟೀನ್ ಮಾಡಿ ಮೇಳ ಬಂದ ದಿವಸ ಅವ್ರದ್ದೇ ಕ್ಯಾಂಟೀನ್ ಬರ್ತಿತ್ತು ಹ್ಮ್ ಸ್ಥಳೀಯರದ್ದು. ಹ್ಮ್ ಆವಾಗ ಹ್ಮ್